ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನ್ನ ಗಾಡ್ ಫಾದರ್, ಆದರೆ ಈ ಬಾರಿ ನನಗೆ ಟಿಕೆಟ್ ಕೈ ತಪ್ಪಿದ್ದು ಯಾವ ಕಾರಣಕ್ಕೆ ಅಂತ ನನಗೆ ಗೊತ್ತಿಲ್ಲ. 4 ದಶಕದ ಹೋರಾಟದ ರಾಜಕಾರಣ ನಿಮ್ದು. ಒಂದ್ 40 ವರ್ಷ ಅಥವಾ ಒಂದ್ 35 ವರ್ಷ ಹಿಂದೆ ತಿರುಗಿ ನೋಡಿದಾಗ ಏನ್ ಅನ್ಸುತ್ತೆ? ಚೆನ್ನಾಗಿ ಕೆಲಸ ಮಾಡೀನಿ, ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಬಂದನಿ ಅಂತಕ್ಕಂಥದ್ದು ಒಂದು ಮನಸ್ಸಿಗೆ ನೆಮ್ಮದಿ ತರ್ತಕ್ಕಂಥದ್ದು. ಪವರ್ ಶೇರಿಂಗ್ ಪ್ರಾಮಿಸಸ್ ಆಗಿದ್ ನಿಜಾನಂತ? ನಮಗೆಲ್ಲ ಅವೆಲ್ಲ ಗೊತ್ತಾಗತ್ತಲ್ಲ. ಅವ್ರ ಲೆವೆಲ್ನಾಗ ಅವ್ರು ಮಾತಾಡಿಲ್ಲೋ ಗೊತ್ತಿಲ್ಲ ನಮ್ಗೆ. ನಾನು ಸಿದ್ದರಾಮಯ್ಯರ ಅತ್ಯಂತ 94ರಾಗ ಟಿಕೆಟ್ ತಪ್ಪತೈತಿ ಅಂದಾಗ ಗುರ್ತಾಗಿ ಜಗಳಾಡಿ ನನ್ನ ಪರವಾಗಿ ನಿಂತು ನನಗೆ 94ರ ಟಿಕೆಟ್ ಕೊಡಿಸಿದ್ರು ಅವರು. ಅವತ್ತಿಂದ ನಾನು ಸಿದ್ದರಾಮಯ್ಯರ ಶಿಷ್ಯನಾಗಿ ಅವ್ರ ಫಾಲೋವರ್ ಆಗಿ ನಾವು ಕೆಲಸ ಮಾಡ್ಕೊಂತ ಬಂದ್ವಿ. ಸಿದ್ದರಾಮಯ್ಯ ಅವರೇ ಕೆಳಗಿಳಿಬಹುದು, ಸಿಎಂ ಸ್ಥಾನ ಬಿಟ್ಟು ಅಂತಿದ್ದಾರೆ. ಮೊನ್ನೆ ದೇವರಾಜ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡಿದ್ರು. ಶುಭಾಶಯಗಳ ಮಹಾಪೂರ ಹರಿದು ಬಂತು. ಇವತ್ತು ಸಿಎಂ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ. ಇದು ಅರಸು ದಾಖಲೆಯನ್ನ ಅಳಿಸಿ ಇವರು ಮಾಡಿದಂತ ದಾಖಲೆ. Siddaramaiah will complete 7 years and 239 days in office across 2 terms. Celebrations are already underway among Siddaramaiya's supporters and admirers. Of course, ಇದು ರೈತರಿಗೆ ಒಂಥರ ಸಂಜೀವಿನಿ ತರ ನಮ್ಮ ಬ್ಯಾಡ್ಗಿ ಮಾರ್ಕೆಟ್. ಇದ್ರದ್ದು ರುಚಿ ಇಲ್ದನ ಏನು ನಡೆಯೋದಿಲ್ಲ. ಮೆಣಸಿನ್ಕಾಯಿ ಎಲ್ಲರಿಗೂ ಬೇಕು, ಇಡೀ ಪ್ರಪಂಚಕ್ಕೂ ಬೇಕು. ಈವನ್ ಲಿಪ್ಸ್ಟಿಕ್ ಕೂಡ ಕಲರ್ ಯೂಸ್ ಮಾಡ್ತಾರೆ. ಅದು ಒಂದು ಮೆಡಿಸಿನ್ ಟೈಪ್. ಒಂದು 5ರಿಂದ 10,000 ಹೆಣ್ಮಕ್ಳು ಪ್ರತಿದಿನ ಮೆಣಸಿನ್ಕಾಯಿ ತುಂಬ ತೆಗಿತಕ್ಕಂಥ ಕೆಲಸ ಬರ್ತಾರೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ನನ್ನ ಊರು ನನ್ನ ಹೆಮ್ಮೆ ಅನ್ನೋ ಥರ ನಾನು ಬ್ಯಾಡ್ಗಿಗೆ ಬಂದಿದ್ದೆ. ಸೊ ನನ್ನೂರಿನ ಶಾಸಕರು ಅವ್ರನ್ನ ಮಾತಾಡಿಸೋ ಸಮಯ ಸಿಕ್ತು. ತುಂಬ ದಿನದಿಂದ ಕೇಳ್ತಾನೆ ಇದ್ದೆ, ಬಟ್ ಬಿಡುವು ಸಿಕ್ಕಿರಲಿಲ್ಲ. ಫೈನಲಿ ಈಗ ಬಿಡುವಿನ ವೇಳೆಯಲ್ಲಿ ಬನ್ನಿ ಮೇಡಮ್ ಅಂತ ಕರೆಸ್ಕೊಳ್ತಿದ್ದಾರೆ. ಸೊ ಅವ್ರು ಕೇಳೋಣ, ಊರು ಕೇರಿ, ನನ್ನ ತಾಲೂಕು, ನನ್ನ ಕ್ಷೇತ್ರ ಏನೆಲ್ಲ ಆಗ್ತಾ ಇದೆ, ಅವರ ಪೊಲಿಟಿಕಲ್ ಜರ್ನಿ ಹೇಗಿದೆ ಅಂತ. ಸರ್ ನಮಸ್ಕಾರ ರೀ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಸಂತೋಷ. ಹೇಗಿದ್ದೀರಿ? ಆರಾಮದ. ಏನು ನಡೆದೈತ್ರಿ ಬ್ಯಾಡ್ಗ್ಯಾಗ? ಬ್ಯಾಡಗಿ ತನ್ನದೇ ಆದಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ನಗರ. ಈ ತಾಲೂಕಿನಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹಿಳೆಯರನ್ನ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಭೂಮಿ. ಮತ್ತು ಸಂತ ಕನಕದಾಸರ ತಮ್ಮ ಕಾರ್ಯಕ್ಷೇತ್ರವನ್ನು ಕಾಗಿನಲ್ಲಿ ಕ್ಷೇತ್ರ ಅಲ್ಲಿ ಪೂರೈಸಿ ತಮ್ಮದೇ ಆದಂಥ ಸಾಮಾಜಿಕ ನ್ಯಾಯದ ಬಗ್ಗೆ ಆಗಿನ ಸಂದರ್ಭದಲ್ಲಿ ಜನರಿಗೆ ಸಂದೇಶವನ್ನು ಕೊಟ್ಟು ಅರಿವು ಮೂಡಿಸ್ತಕ್ಕಂಥ. ಅದೇ ರೀತಿ ಬ್ಯಾಡಗಿ ಪಟ್ಟಣ ವಿಶೇಷವಾಗಿ ಮೆಣಸಿನಕಾಯಿ ಮಾರುಕಟ್ಟೆ ಸುಮಾರು 100 ವರ್ಷದ ಇತಿಹಾಸವನ್ನು ಹೊಂದಿರತಕ್ಕಂಥ ಮೆಣಸಿನಕಾಯಿ ಪೇಟೆ. ಇಲ್ಲೇ ನಾವು ಮೊದಲ ನಮ್ಮ ಸುತ್ತಮುತ್ತಲ ಏರಿಯಾದಾಗ ನಾವು ಮೆಣಸಿನಕಾಯಿ ಬೆಳಿತಿದ್ವಿ ರೈತರು. ಈಗ ಮೆಣಸಿನಕಾಯಿ ಬೆಳೆ ನಮ್ಮಲ್ಲಿ ಇಲ್ಲ, ಅದು ಬೇರೆ ಜಿಲ್ಲೆಗಳಿಗೆ ಸ್ಥಳಾಂತರಗೊಂಡು. ಇಲ್ಲೇ ನಮ್ಮಲ್ಲಿ ಏನಾಯ್ತಂದ್ರೆ ನಾವು ಮೆಣಸಿನಕಾಯಿ ಬೆಳಿಬೇಕಾದ ರೈತರು ಸುಮಾರು 10ರಿಂದ 15 ವರ್ಷ ಭಾಳ ಚೆನ್ನಾಗಿ ಬೆಳೆದ್ರು. ಮುಂದೆ ಆ ಮೆಣಸಿನಕಾಯಿಗೆ ಬರ್ತಕ್ಕಂಥ ರೋಗ, ನುಸಿ ರೋಗ ಆಗಲಿ, ಮುಟ್ಟು ರೋಗ ಆಗಲಿ, ಅದನ್ನ ತಡ್ಯಾಕ ನಮ್ಮಲ್ಲಿ ಆಗ್ಲಿಲ್ಲ. ಹಿಂಗಾಗಿ ನಮ್ಮಲ್ಲಿ ಅದನ್ನ ಪದೇ ರೈತರು ಪ್ರಯತ್ನ ಪಟ್ಟು ಹಾನಿಗೊಳಗ ಆಗಿರ್ತಕ್ಕಂಥದ್ದನ್ನು ನೋಡಿ ಅದು ಮೆಣಸಿನಕಾಯಿ ಬೆಳೆಯೋದ್ ಬಿಟ್ಬಿಟ್ರಿ. ಇಲ್ಲಿ ನಮ್ಮಲ್ಲಿ ಹಿರೇಕೆರೆ ಆಗಲಿ, ಬ್ಯಾಡಗಿ ಆಗಲಿ, ಹಾವೇರಿ ಆಗಲಿ, ಸವಣೂರು, ಶಿಗ್ಗಾಂವು, ನಮ್ಮ ಡಿಸ್ಟ್ರಿಕ್ಟ್ ಒಳಗೆ ಕಮ್ಮಿ ಮಾಡಿದ್ರು. ಇಲ್ಲ, ಕಮ್ಮಿ ಅಲ್ಲ, ಸಂಪೂರ್ಣ ನಿಂತೋಗೈತಿ ಮೆಣಸಿನಕಾಯಿ ಬೆಳೆ. ಯಾಕಂದ್ರೆ ರೈತರಿಗೆ ಅದೊಂದು ವಾಣಿಜ್ಯ ಬೆಳೆ. ಹಿಂಗಾಗಿ ಆ ಬೆಳೆ ನಿಂತ ನಂತರ ಅದು ರೈತರು ಬೇರೆ ಪರ್ಯಾಯ ಬೆಳೆಯನ್ನ ಬೆಳೆಸ್ಕೊಂಡ್ರು. ಆದ್ರೂ ಕೂಡ ಅದನ್ನ ಸುಧಾರಣೆ ಮಾಡಬೇಕು ತಳಿನ ಅಂತೇಳಿ ನಾನು ಹಾವೇರಿ ಕ್ಷೇತ್ರ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ದೇವಸೂರು ನಮ್ಮ ಕೃಷಿ ಪಾಠಶಾಲೆಯಲ್ಲಿ ಮೆಣಸಿನಕಾಯಿ ತಳಿ ಸಂಶೋಧನಾ ಕೇಂದ್ರ ಅಂತೇಳಿ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮಹಾವಿದ್ಯಾಲಯಕ್ಕೆ ಅದನ್ನು ಕೊಟ್ವಿ. ಇಲ್ಲಿ ಜಮೀನು ಕೂಡ ಕೊಟ್ವಿ ಅವ್ರಿಗೆ ದೇವಸೂರಿನಲ್ಲಿ ನಾನು ಶಾಸಕನಾಗಿದ್ದಾಗ. ಆ ತಳಿ ಅವರು ಇವತ್ತಿಗೆ ಕೂಡ ತಳಿ ಸುಧಾರಣೆ ಮಾಡೋಕ್ಕಾಗೋಲ್ಲ ನಮ್ಮ ವಿಜ್ಞಾನಿಗಳಿಗೆ. ಅದಕ್ಕಿಂತ ಈಗ ಮತ್ತೆ ನಾನು ಒಂದು
2013 ಬ್ಯಾಡಗಿ ಕ್ಷೇತ್ರ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ದೇವಿ ಹೊಸೂರಿಗೆ ಒಂದು ತೋಟಗಾರಿಕಾ ತಾಂತ್ರಿಕ ಆಹಾರ ಸಂಸ್ಕರಣಾ ಕಾಲೇಜ್ ಅಂತೇಳಿ ಒಂದು ಹೊಸದು ವಿನೂತನವಾದಂಥ ಕಾಲೇಜು ಮಂಜೂರು ಮಾಡಿಸಿ ಈಗಾಗಲೇ ಪ್ರಾರಂಭ ಆಗೈತಿ. ಈ 3-4 ಬ್ಯಾಚ್ ತಡದ್ವು ಅಲ್ಲಿ. ಅಂದ್ರೆ ಅದು ಉದ್ದೇಶ ಇದೇನು ತೋಟಗಾರಿಕೆ ಬೆಳೆಗಳನ್ನೇನು ಬೆಳಿತೀವಿ, ಬೆಳೆದಂಥ ಬೆಳೆ ಅದನ್ನ ಕೆಲವೊಂದು ಇಮಿಡಿಯೇಟ್ ಆಗಿ ಕೆಟ್ಟು ಹೋಗಂತ ಇರ್ತಾವ ಫಸಲು. ಅವನ್ನ ಸಂಸ್ಕರಣೆ ಮಾಡಿ ಕಾಯ್ದಿಟ್ಟು ಮಾರ್ಕೆಟ್ ಬರಲ್ಲಿವರೆಗೆ ಬೆಲೆ ಸಿಗಲ್ಲಿವರೆಗೆ ಸಂಸ್ಕರಣೆ ಮಾಡ್ತಕ್ಕಂಥದ್ದು ಒಂದು ಉದ್ದೇಶ, ಆಹಾರ ಸಂಸ್ಕರಣ ಅಂತೇಳಿ. ಮತ್ತು ಮೆಣಸಿನಕಾಯಿ ತಳಿ ಸಂಶೋಧನಕ್ಕೂ ಕೂಡ ಹೆಚ್ಚಿಗೆ ಒತ್ತು ಕೊಡ್ಬೇಕನ್ನೋ ಉದ್ದೇಶದಿಂದ ಆ ಕಾಲೇಜನ್ನು ಮಂಜೂರು ಮಾಡಿಸೇವಿ. ಪ್ರಾರಂಭ ಆಗೈತಿ. ಇತ್ತಿತ್ತಲಾಗಿ ಒಂದು ತಳಿ ಸಂಶೋಧನೆ ಮಾಡ್ಯಾರ. ನಮ್ಮ ರೈತರು ಹೊಲಗಳಿಗೆ ಕೂಡ ಬಿಟ್ಟಾರ. ತಕ್ಕ ಮಟ್ಟಿಗೆ ಅದು ಅನುಕೂಲ ಆಗ್ಬೋದು ಅಂತಕ್ಕಂಥ ವಿಚಾರ ಐತಿ. ಅದು ರೋಗ ನಿರೋಧಕ ಅಂತ ಒಂದು ತಳಿ ಮತ್ತು ಉತ್ತಮ ಕಲರ್ ಅದೆಲ್ಲ ಕೂಡ ಗುಣ ಹೊಂದೈತೆ ಅದು ಬೆಳೆ. ಅದು ಇವತ್ತಿಲ್ಲ ನಾಳೆ ನಮ್ಮ ರೈತರ ಹೊಲಗಳಿಗೆ ಬರ್ಬೋದು, ಸ್ಥಳೀಯವಾಗಿರ್ತಕ್ಕಂಥ ಹೊಲಗಳಿಗೆ ಬರ್ಬೋದು. ಈಗ ನಮ್ಮ ಬ್ಯಾಡಗಿ ಮೆಣಸಿನಕಾಯಿ ಪ್ಯಾಟಿ ಸಂಪೂರ್ಣವಾಗಿ ಬೇರೆ ಜಿಲ್ಲೆಗಳಲ್ಲಿ ಬೆಳೀತಾ ಇರ್ತಕ್ಕಂಥ ಬೆಳೆ ಮೇಲೆ ಅವಲಂಬಿತವಾಗೈತಿ. ನಮ್ಮ ಮಾರ್ಕೆಟಿಗೆ ಆಂಧ್ರದಿಂದ ಬರ್ತಾರ, ತೆಲಂಗಾಣದಿಂದ ಬರ್ತಾರ, ರಾಯಚೂರು, ಗುಲ್ಬರ್ಗ, ಬೀದರ್, ಬಳ್ಳಾರಿ, ಯಾದಗಿರಿ, ಗದಗ ಇವೆಲ್ಲ ಕಡೆಯಿಂದ ಬರ್ತಕ್ಕಂಥ ಉದ್ದೇಶ ಇಷ್ಟ. ಇಲ್ಲಿ ಎಷ್ಟು ಲಕ್ಷರ ಬರಲಿ, 5 ಲಕ್ಷರ ಚೀಲ ಬರಲಿ, ಎಷ್ಟೋ ಚೀಲ ಬಂದರೂ ಕೂಡ ಅವತ್ತೇ ರೇಟು ಸಿಗ್ತೈತೆ. ಕಾಂಪಿಟೇಟಿವ್ ರೇಟು, ಸ್ಪರ್ಧಾತ್ಮಕವಾದಂಥ ಬೆಲೆ, ಗುಣಾತ್ಮಕವಾದ ತೂಕ. ಕೂಡಲೇ ರೈತರಿಗೆ ಅವರು ತಂದಿರ್ತಕ್ಕಂಥ ಮಾಲ್ಗೆ ಕೂಡಲೇ ಬಿಲ್ ರೈತರಿಗೆ ಹಣ ಪಾವತಿ ಮಾಡ್ತಕ್ಕಂಥದ್ದು. ಇವೆಲ್ಲವೂ ಕೂಡ ರೈತರಿಗೆ ಒಂದು ವಿಶ್ವಾಸ ಇರೋದ್ರಿಂದ ಎಷ್ಟೇ ದೂರ ಆದರೂ ಕೂಡ ನಮ್ಮ ಬ್ಯಾಡಗಿ ಮಾರ್ಕೆಟನ್ನು ಹುಡುಕ್ಕೊಂಡು ಬರ್ತಾರೆ. ಇಲ್ಲಿ ಇರ್ತಕ್ಕಂಥ ನಮ್ಮ ವ್ಯಾಪಾರಸ್ಥರು, ವಿಶೇಷವಾಗಿ ನಮ್ಮ ಸುರೇಶ್ ಗೌಡ್ರ ಪಾಟೀಲ್ರು, ವರ್ತಕ ಸಂಘದ ಅಧ್ಯಕ್ಷರು, ಅವರು ಸುಮಾರು 25-35 ವರ್ಷದಿಂದ ಅವರು ವರ್ತಕರ ಸಂಘದ ಅಧ್ಯಕ್ಷರಾಗಿದ್ದರು. ಈಗೂ ಅದಾರ. ಅವರೆಲ್ಲ ರೈತರಿಗೆ, ನಮ್ಮ ವರ್ತಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರೈತರಿಗೆ ಮೋಸ ಆಗದಂಗೆ ರೀತಿ ಒಳಗೆ ತೂಕದಾಗಲಿ ಬೆಲೆಯಲ್ಲಿ ಆಗಲಿ ಎಲ್ಲಿ ಕೂಡ ಆಗದ ರೀತಿ ಒಳಗೆ ರೈತರಿಗೆ ಅನುಕೂಲ ಆಗೋ ರೀತಿ ಒಳಗೆ ಮಾಡ್ಕೊಂತ ಬಂದದ್ರಿಂದ ಇವತ್ತು ನಮ್ಮ ಬ್ಯಾಡಗಿ ಮಾರ್ಕೆಟು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ನಿಂತೈತಿ ಮತ್ತು ರೈತರ ವಿಶ್ವಾಸವನ್ನು ಕೂಡ ಗಳಿಸೈತಿ. ಸರ್, ನನಗೊಂದು ಕ್ಯೂರಿಯಾಸಿಟಿ ಏನಂತಂದ್ರೆ, ಅಫ್ಕೋರ್ಸ್ ಇದು ರೈತರಿಗೆ ಒಂಥರ ಸಂಜೀವಿನಿ ತರ ನಮ್ಮ ಬ್ಯಾಡಗಿ ಮಾರ್ಕೆಟ್. ಬರೀ ರೈತರಿಗೆ ಅಷ್ಟೇ ಅಲ್ರಿ ಸರ್, ಇಲ್ಲಿ ಅಂದ್ರೆ ಕೂಲಿ ಮಾಡೋ ಕೂಲಿಕಾರರಿಗಾಗಿರ್ಬಹುದು ಅಥವಾ ವರ್ತಕರಿಗಾಗಿರ್ಬಹುದು, ಇದೊಂದು ರೀತಿ ಕಾಮಧೇನು ಇದ್ದಂಗೆ. ಸೊ ಅದ್ರ ಬಗ್ಗೆ ಏನಂತೀರಿ ಅಂತ. ಇದು ನಮ್ಮ ಮಾರ್ಕೆಟು ರೈತರದು ವ್ಯಾಪಾರ ಒಂದು ಕಡೆಗೆ ಆದ್ರೆ, ವ್ಯಾಪಾರಸ್ಥರು ಖರೀದಾರ ತೆಗೆದುಕೊಂಡಿರ್ತಕ್ಕಂಥ ಏನು ಮಾಲ್ ಇರ್ತದೆ ಅಂದ್ರೆ ಬೆಳೆ ಇರ್ತೈತಿ, ಆ ಬೆಳೆಯನ್ನ ಅವರು ಸರಿಯಾದ ರೀತಿಯೊಳಗೆ ಬೇರೆ ಬೇರೆ ಮಾರ್ಕೆಟಿಗೆ ಕಳಿಸ್ಬೇಕಾಗೈತಿ. ವ್ಯಾಪಾರಸ್ಥರಲ್ಲ ಅವರು ಅದನ್ನು ಒಳ್ಳೆಯ ಗುಣಮಟ್ಟದ ತಯಾರು ಮಾಡಿ ಅದನ್ನು ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ರಾಜ್ಯಗಳ ಪಟ್ಟಣ ಪ್ರದೇಶಗಳಿಗೆ, ಯಾಕಂದ್ರೆ ಇದು ಸಾಂಬಾರ್ ಪದಾರ್ಥ, ಇದು ಮಸಾಲೆ, ಇದ್ರದ್ದು ರುಚಿ ಇಲ್ದನ ಏನು ನಡೆಯೋದಿಲ್ಲ. ಮೆಣಸಿನಕಾಯಿ ಎಲ್ಲರಿಗೂ ಬೇಕು, ಇಡೀ ಪ್ರಪಂಚಕ್ಕೂ ಬೇಕು. ಈವನ್ ಲಿಪ್ಸ್ಟಿಕ್ ಕೂಡ ಕಲರ್ ಯೂಸ್ ಮಾಡ್ತಾರೆ. ಮುಂದೆ ಮೆಡಿಸಿನ್ ಟೈಪ್ ಲಿಪ್ಸ್ಟಿಕ್ ಆಗಲಿ ಮತ್ತೊಂದು ಮಕ್ಕಕ್ಕೆ ಏನೇನೋ ಹಚ್ಚೋದು ಇರ್ತಾವಲ್ಲ, ಮೇಕಪ್ಸಿಗೂ ಯೂಸ್ ಮಾಡ್ತಕ್ಕಂಥ ಅಂಥವು. ಈಗ ನಮ್ಮಲ್ಲೇ ಕ್ಯಾನ್ಕೋರ್ ಅಂತೇಳಿ ಒಂದು ಕಂಪ್ನಿ ಐತಿ, ದೊಡ್ಡ ಪ್ರಮಾಣದಾಗ ಐತಿ. ಅವರೇ ಇನ್ನೊಂದು ಬ್ರಾಂಚ್ ಮಾಡ್ಯಾರ ಅಲ್ಲೇ ಮೋಟೆಮನವರು. ಈ ಮೆಣಸಿನಕಾಯಿ ಇಂದ ಒಲೋರಿಜಿನ್ ಅಂತೇಳಿ ಅದರಿಂದ ಜ್ಯೂಸ್ ತೆಗೆದು ಚಿಲ್ಲಿ ಆಯಿಲ್ ಅಂದ್ರೆ ಚಿಲ್ಲಿ ಊಟಕ್ಕೆ ಟೇಬಲ್ ಮ್ಯಾಗ ಇಟ್ಟಿರ್ತಾರೆ. ಆಕ್ಚುಲಿ ಅದು ಫಾರಿನ್ ಅಲ್ಲೂ ಜಾಸ್ತಿ ಯೂಸ್ ಮಾಡ್ತಾರೆ, ಅದಕ್ಕೆಲ್ಲ ಕಳಿಸ್ತಾರೆ. ಈ ರೀತಿಯಾಗಿ ಒಟ್ಟಾರೆ ನಮ್ಮ ಬ್ಯಾಡಗಿ ಮಾರ್ಕೆಟ್ ಇದು ಒಂದು ರೀತಿ ಆದ್ರೆ
ಉದ್ಯೋಗವನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ದೊಡ್ಡ ಮಾರ್ಕೆಟ್ ಆಗಿದೆ. ಸುಮಾರು ಒಂದು 5 ರಿಂದ 10 ಸಾವಿರ ಹೆಣ್ಮಕ್ಳು ಪ್ರತಿದಿನ ಮೆಣಸಿನ್ಕಾಯಿ ತುಂಬ ತೆಗಿತಕ್ಕಂಥ ಕೆಲಸಕ್ಕೆ ಬರ್ತಾರೆ. ಅವ್ರಿಗೆ 12 ರೂಪಾಯಿ ಕೆಜಿನ ಕೊಡ್ತಾರ. ದಿವಸಕ್ಕೆ ಕನಿಷ್ಠ ಒಬ್ರು 15 ರಿಂದ 20-25 ಕೆಜಿವರೆಗೆ ತೆಗಿತಾರೆ. ತೆಗಿತಾರೆ. 600-700 ರೂಪಾಯಿ ತಗೊಂಡು ಹೋಗ್ತಾರೆ. 600-700 ರೂಪಾಯಿ ದಿವಸ ಟ್ರೈನ್ ಬರ್ತಾರ. ಕುಂದಗೋಳ ಕಚ್ಚಿ ಹಿಂಗ ರಾಣೆಬೆನ್ನೂರು ಈ ಸೈಡ್ ಕಚ್ಚಿ ಎಲ್ಲ ಸುತ್ತಮುತ್ತಲ ಹಳ್ಳಿಯಿಂದಾನು ಕೂಡ ಬರ್ತಾರೆ. ಹಿಂಗಾಗಿ ಅದು ಒಂದು ನಮ್ಮ ಹೆಣ್ಮಕ್ಳಿಗೆ ಒಂದು ಉದ್ಯೋಗದ ಭರವಸೆ ಮಾರ್ಕೆಟ್ ನಮ್ಮ ಬ್ಯಾಡಗಿ ಮೆಣಸಿನಕಾಯಿ ಪೇಟೆಗೆ. ನಾನು ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಸರ್, ನನ್ನ ಜಿಯೋಗ್ರಫಿ ಒಂದು ಸಬ್ಜೆಕ್ಟ್ ಇತ್ತು, ನನಗೆ ಡೆಸರ್ಟೇಷನ್ ಅಂತ ಮಾಡಕ್ಕೆ ಹೇಳಿದ್ರು, ಮಾಡಿದ್ದೆ. ನಾನು ಚೂಸ್ ಮಾಡ್ಕೊಂಡಿದ್ದು ಹಾವೇರಿ ಡಿಸ್ಟಿಕ್. ಅದ್ರೊಳಗೆ ಈ ಬ್ಯಾಡಗಿ ತಾಲೂಕ್ ಬಗ್ಗೆ ನಾನು ಮಾಡ್ತಾ ಇದ್ದೆ. ಬ್ಯಾಡಗಿ ತಾಲೂಕಲ್ಲಿ ಪುರುಷರಿಗಿಂತ ಅತಿ ಹೆಚ್ಚು ಕೆಲಸ ಮಾಡೋರು ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ ಅಂತಂದು ಅದ್ ನೋಡಿ ನಂಗೆ ಭಾಳ ಖುಷಿ ಆಗಿತ್ತು. ಆಕ್ಚುಲಿ ಇಲ್ಲಿ ಮಾರ್ಕೆಟ್ನಾಗ ಹೋದ್ರಿ ಪ್ರತಿದಿನ ಅಲ್ಲಿ ಗಂಡು ಮಕ್ಳು ಎಷ್ಟು ದುಡಿತಾರಲ್ಲ ಅದಕ್ಕಿಂತ ಜಾಸ್ತಿ ಹೆಣ್ಮಕ್ಳು ದುಡಿತಾರೆ ಅಂತ. ಅದ್ರ ಜೊತೆಗೆ ತೂಕ ಮಾಡೋರು, ಹಮಾಲಿ ಮಾಡೋರು, ಚೀಲ ಬರೋರು, ಲೋಡ್ ಮಾಡೋರು, ಅವು ಎಲ್ಲ ಗಂಡು ಮಕ್ಳು ಮಾಡ್ತಕ್ಕಂಥ ಕೆಲಸ. ಅವರು ಕೂಡ ಸಾಕಷ್ಟು ಜನ ಅದಾರ. ಸುಮಾರು 1000-1500 ಜನ ಹಮಾಲ್ರು ಅದಾರ. ಬ್ಯಾಡಗಿ ಮಾರ್ಕೆಟ್ ಒಂಥರ ಜೀವನ ಕಲ್ಪಿಸ್ಕೊಟ್ಟಿದೆ, ಜೀವನವನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು ಮತ್ತು ಒಳ್ಳೆ ವ್ಯಾಪಾರೀಕರಣ ಒಂದು ಉತ್ತಮವಾದಂಥ ಕೇಂದ್ರ ಬ್ಯಾಡಗಿ ಮೆಣಸಿನಕಾಯಿ ಪೇಟೆ. ವೆಲ್ ಸರ್, ಈ ನಾನು ಬ್ಯಾಡಗಿಯಾಗ ಏನು ನಡೆಯಾಕತ್ತೈತಿ ಅಂತ ಕೇಳಿದಷ್ಟೇ, ಬಟ್ ನಿಮಗೆ ಬ್ಯಾಡಗಿ ಬಗ್ಗೆ ಎಷ್ಟು ಅಭಿಮಾನ ಐತಿ ಅನ್ನೋದು ಈ ಒಂದು ಆನ್ಸರಿಂದ ನನಗೆ ಗೊತ್ತಾಯಿತು. ಸರ್, ಸುದೀರ್ಘ ಹತ್ತತ್ರ 4 ದಶಕದ ಹೋರಾಟದ ರಾಜಕಾರಣ ನಿಮ್ಮದು. ಒಂದು 40 ವರ್ಷ ಅಥವಾ ಒಂದು 35 ವರ್ಷ ಹಿಂದೆ ತಿರುಗಿ ನೋಡಿದಾಗ ಏನು ಅನಿಸುತ್ತೆ? ಹೇಗಿದ್ರು ಬಸವರಾಜ್ ಶಿವಣ್ಣವ್ರು? ನಾನು ವ್ಯಕ್ತಿಗತವಾಗಿ ಬದಲಾವಣೆ ಆಗಿಲ್ಲ. ವ್ಯಕ್ತಿಗತವಾಗಿ ಹಿಂದು ನೋಡಿದ್ದು ಸಂತೋಷ ಅನಿಸ್ತೈತಿ. ಹಿಂದೆ ತಿರುಗಿ ನೋಡಿದ್ರೆ ನಾನು ಹಿಂದೆ ಚೆನ್ನಾಗಿ ಕೆಲಸ ಮಾಡೀನಿ, ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಬಂದೀನಿ ಅಂತಕ್ಕಂಥದ್ದು ಒಂದು ನನ್ನ ಮನಸ್ಸಿಗೆ ನೆಮ್ಮದಿ ತರ್ತಕ್ಕಂಥದ್ದು. ಈಗ ಕೂಡ ಕೆಲಸ ಮಾಡ್ತಕ್ಕಂಥದ್ದು ಆ ಮೊದಲಿನ ನೆಮ್ಮದಿ ಈಗ ಸಿಗವಲ್ದು. ಈಗೇನು ಸದ್ಯ ವಾತಾವರಣ ಈ ಸಂದರ್ಭದಲ್ಲಿ ಯಾಕಂದ್ರೆ ಇವತ್ತು ನಾವು ಸರ್ಕಾರ ಒಳ್ಳೆ ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಡ್ತೈತಿ. ಜನರು ವಿಶೇಷವಾಗಿ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ನಮಗೆ ಆ ರಸ್ತೆ ಮಾಡಿಸ್ಕೊಡ್ರಿ, ಸ್ಮಶಾನ ಅಭಿವೃದ್ಧಿ ಮಾಡಿಸ್ಕೊಡ್ರಿ, ಮತ್ತು ಇವು ದೇವಸ್ಥಾನಕ್ಕೆ ದುಡ್ಡು ಕೊಡಿಸ್ರಿ, ಇವ ಬೇಡಿಕೆ ಜಾಸ್ತಿ. ಒಂದು ಸಮುದಾಯ ಭವನ ಮಾಡಿಸ್ಕೊಡ್ರಿ. ಈಗಾಗಲೇ ನಮ್ಮ ಬ್ಯಾಡಗಿ ಕ್ಷೇತ್ರ ಏನೈತಲ್ಲ, ನೀರಾವರಿಗೆ ಅನುಕೂಲ ಆದಂಥ ಭೂ ಏರಿಯಾ ನಮ್ಮಲ್ಲಿಲ್ಲ. ಯಾಕಂದ್ರೆ ಎತ್ತರ ಮಟ್ಟದೊಳಗೆ ಹಿಂಗಾಗಿ ಯಾವ ನೀರಾವರಿ ಯೋಜನೆ ನಮಗೆ ಮುಟ್ಟೋದಲ್ಲ. ಹಿಂಗಾಗಿ ನಾವೀಗಾಗಲೇ ಸುಮಾರು 5 ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಅದಾವೆ ನಮ್ಮ ಕ್ಷೇತ್ರದಾಗ. 1 ಅಸುಂಡಿ, 2 ಆಣೂರು, 3 ಕಾಗಿನಲ್ಲಿ ಕೆರೆ ತುಂಬಿಸ್ತಾವೆ, ಗುಡ್ಡದ ಮಲ್ಲಾಪುರ, ಇನ್ನೊಂದು ಬುಡುಪ್ನಳ್ಳಿ ಕೆರೆ ತುಂಬಿಸ್ತಾವೆ. ಒಟ್ಟು 5 ಕೆರೆಗಳನ್ನು ಪೈಪ್ಲೈನ್ ಮೂಲಕ ನೀರು ತುಂಬಿಸ್ತಕ್ಕಂಥ ಯೋಜನೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಡೆದಾವೆ. ಪ್ರತಿ ವರ್ಷವೂ ಕೂಡ ಎಲ್ಲ ಕೆರೆಗಳಿಗೂ ಕೂಡ ಹೊಳೆಯಿಂದ ನೀರು ತಂದು ತುಂಬಿಸ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ಆಗೈತಿ. ರೈತರು ಸ್ವಲ್ಪ ಮಟ್ಟಿಗೆ ಸಮಾಧಾನ ಅದಾರ, ಖುಷಿನೂ ಅದಾರ. ಯಾಕಂದ್ರೆ ಅವ್ರ ಜಮೀನುಗಳಿಗೆ ನೀರು ಹೋಗದೇ ಇದ್ದರೂ ಕೂಡ ಆ ಕೆರೆಗಳಿಗೆ ಬಂದು ನೀರು ತುಂಬೋದ್ರಿಂದ ನಮ್ಮ ಬೋರ್ವೆಲ್ಗಳು, ರೈತರು ಏನು ಬೋರ್ವೆಲ್ ಇರ್ತಾವಲ್ಲ ಅವೆಲ್ಲ ಅಂತರ್ಜಲ ಮಟ್ಟ ಹೆಚ್ಚಾಗೈತಿ. ಬೇಸಿಗೆ ಒಳಗೆ ತಕ್ಕ ಮಟ್ಟಿಗೆ ಒಂದಿಷ್ಟು ನೀರಾವರಿ ಮಾಡ್ಕೊಂಡು ಒಂದಿಷ್ಟು ಅನುಕೂಲ ಜೀವನೋಪಾಯಕ್ಕೆ. ಇದು ನೀವು MLA ಆಗಿ ಬಂದ್ಮೇಲೆ ಆಗಿರೋ ಬೆಳವಣಿಗೆ. ಹೌದು. ಕಾಗಿನಲ್ಲಿ ಮತ್ತು ಇದು ಅಸುಂಡಿ 2 ಯೋಜನೆ ಮಾಡಿಸಿದೆ. ಹಿಂದಿನ ಶಾಸಕರು ಆಣೂರು ಮತ್ತು ಬುಡುಪ್ನಳ್ಳಿ ಮಾಡಿಸಿದ್ರು. ಅದಕ್ಕಿಂತ ಮೊದಲು ಗುಡ್ಡದ ಮಲ್ಲಾಪುರ ಯೋಜನೆ ಸುರೇಶ್ ಗೌಡ್ರದ್ದು ಶ್ರಮ ಐತಿ,
ನೀರು ಓಲೇಕರ್ದೈತಿ, ರುದ್ರಪ್ಪ ಲಮಾಣಿ ಅವ್ರದ್ದೈತಿ. ಕೊನೆ ನಾನು ಶಾಸಕನಾದಾಗ 13ರಾಗ ಅದನ್ನು ಫೈನಲ್ ಕೆಲಸ ಎಲ್ಲ ಮುಗಿಸಿ ಕೆರೆಗಳ ನೀರು ತುಂಬಿಸ್ತಕ್ಕಂಥ ಕೆಲಸ ನಾನು ಮಾಡಿದ್ರಿ. ಈ 3 ಮತ್ತು ಬ್ಯಾಡ್ಗಿ ನಿಮ್ಮ ಲಕ್ಕಿ ನಂಬರ್ ಅಂತ, ಯಾಕಂದ್ರೆ 2013 2023 ಏನು ಲೆಕ್ಕಾಚಾರ ಇದು? ನನಗೆ ಅದು ಯಾವ್ದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಆಕಸ್ಮಿಕವಾಗಿ ಬಂದಿರತಕ್ಕಂಥ ಸಂದರ್ಭ ಅದು. ನ್ಯೂಮರಾಲಜಿ ನಂಬ್ತೀರಿ? ಅಲ್ಲ, ನಂಬ್ತಾನೆ, ಸಂಖ್ಯಾಶಾಸ್ತ್ರ ನಂಬ್ತವಿ. ಬಟ್ ಇದು ಆಕಸ್ಮಿಕವಾಗಿ ಸಿಕ್ಕಂಥ ಸಂದರ್ಭ ಇದೆ ನನಗೆ. ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯನ್ನ ನೋಡಿದ್ರೆ ಅಥವಾ ಇಲ್ಲಿರೋ ಬದಲಾವಣೆಗಳನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ಬದಲಾವಣೆ ಬಂತು. ಪ್ರಸ್ತುತ ರಾಜಕೀಯ ನಮ್ಮ ಸರ್ಕಾರ 2023 ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಈ ರಾಜ್ಯದ ಜನತೆಗೆ ಒಂದು ಕಾರ್ಯಕ್ರಮ ಕೊಟ್ಟರು, ಪಂಚ ಗ್ಯಾರಂಟಿ. ಸುಮಾರು ವರ್ಷಕ್ಕೆ 55ರಿಂದ 60 ಸಾವಿರ ಕೋಟಿ ಹೆಚ್ಚುವರಿಯಾಗಿ ಇವತ್ತು ನಮ್ಮ ರಾಜ್ಯದ ಹೆಣ್ಣುಮಕ್ಕಳಿಗೆ ಪ್ರತಿ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಮೂಲಕ ಒಂದು ಆ ಕುಟುಂಬದ ಯಜಮಾನಿಗೆ 2,000 ಕೊಡ್ತವೆ. ಅವ್ರ ಅಕೌಂಟಿಗೆ ನೇರವಾಗಿ ಜಮಾ ಆಕೈತಿ. ಇಲ್ಯಾರು ಮಧ್ಯವರ್ತಿ ಜನರದ್ದು ಹಾವಳಿಲ್ಲ. ಎರಡನೇದು, ನಮ್ಮ ಹೆಣ್ಮಕ್ಳಿಗೆ ಬಸ್ನಲ್ಲಿ ಫ್ರೀಯಾಗಿ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅವ್ರದ್ದೊಂದು ಆಧಾರ್ ಕಾರ್ಡ್ ಇದ್ರೆ ಸಾಕು, ಅವ್ರು ಎಲ್ಲಿಗಾದರೂ ರಾಜ್ಯದೊಳಗೆ ಟ್ರಾವೆಲ್ ಮಾಡ್ಕೊಂಡು ಬರ್ಬೋದು. ಅದ ಈಗ ವರ್ಲ್ಡ್ ರೆಕಾರ್ಡ್ ಆಗೈತೆ. 600 ಕೋಟಿಗಿಂತನೂ ಹೆಚ್ಚಿಗೆ ನಮ್ಮ ಹೆಣ್ಮಕ್ಳು ಓಡಾಡಿದ್ದು. ಅದು ಆ ಬಳಿಕ 200 ಯೂನಿಟ್ವರೆಗೆ ವಿದ್ಯುತ್ ಕೊಡ್ತಕ್ಕಂಥದ್ದು ಅಲ್ಲಿ. ಆ ಬಳಿಕ ಉಚಿತ ಆಹಾರ ಧಾನ್ಯ ವಿತರಣೆ ಮತ್ತು ಯುವಕರಿಗೆ ನಿರುದ್ಯೋಗ ಭತ್ಯೆ ಇವೆಲ್ಲ ಸೇರಿದ್ರೆ ನನ್ನ ಒಂದು ಮತಕ್ಷೇತ್ರಕ್ಕೆ ಪ್ರತಿ ತಿಂಗಳ 28-29 ಕೋಟಿ ರೂಪಾಯಿ ಈ ಒಂದು ಯೋಜನೆಗಳಿಗೆ ನನ್ನ ಮತಕ್ಷೇತ್ರಕ್ಕೆ ಪ್ರತಿ ತಿಂಗಳು ಖರ್ಚಾಕೈತಿ. ವರ್ಷಕ್ಕೆ 400 ಕೋಟಿ ರೂಪಾಯಿ ಖರ್ಚಾಕೈತಿ. ಇವೆಲ್ಲ ಯೋಜನೆಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಘೋಷಣೆ ಮಾಡಿ ಬಂದಾಗಿರ್ತಕ್ಕಂಥ ಉದಾಹರಣೆ ಅದಾವೆ. ಅಂದ್ರೆ 5 ವರ್ಷಕ್ಕೆ 2,000 ಕೋಟಿ 2,000 ಕೋಟಿ ಆಕೈತಿ. 5 ವರ್ಷಕ್ಕೆ 2,000 ಕೋಟಿ. ಓಕೆ, 2,000 ಕೋಟಿ ಆಕೈತಿ. ಇದನ್ನು ನಾ ಯಾಕೆ ಹೇಳ್ತೇನೆ ಅಂದ್ರೆ, ಈಗ ಚುನಾವಣೆ ಸಂದರ್ಭದೊಳಗೆ ಬೇರೆ ಬೇರೆ ಪಕ್ಷದವರು ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಈ ಗ್ಯಾರಂಟಿ ಯೋಜನೆಗಳನ್ನು ಬೇರೆ ರಾಜ್ಯದಲ್ಲಿ ಕೂಡ ಘೋಷಣೆ ಮಾಡಿ ಇನ್ನೂ ಕೂಡ ಕೆಲವೊಂದು ರಾಜ್ಯದೊಳಗೆ ಮಾಡೋಕ್ಕಾಗಿಲ್ಲ. ಕಾಪಿ ಮಾಡಿದ್ರು, ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ. ಬಟ್ ನಾವು ಅತ್ಯಂತ ಯಶಸ್ವಿಯಾಗಿ 3 ವರ್ಷ ಕೊಟ್ಕೊಂತ ಬಂದ ನಮ್ಮ ಸರ್ಕಾರ. ಇವೆಲ್ಲವನ್ನು ಯಶಸ್ವಿಯಾಗಿ ನಮ್ಮ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ನಮ್ಮ ಸರ್ಕಾರ ಆಗಲಿ, ನಮ್ಮ ಸಚಿವ ಸಂಪುಟ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಾವೇನು ಮಾತು ಕೊಟ್ಟಿದ್ವಿ ನಮ್ಮ ಹೆಣ್ಮಕ್ಳಿಗೆ ಅವ್ರು ಕೊಡ್ತಕ್ಕಂಥ ಉದ್ದೇಶ ನಮ್ಮ ಹೆಣ್ಮಕ್ಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಮೇಲ್ ಬರಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಮಾಡಿದ್ದು. ಓಟನ್ನು ಪಡೆದುಕೊಳ್ಳೋದಕ್ಕಿಂತನೂ ಉದ್ದೇಶ ಇದು. ಓಟು ಎರಡನೇದು, ಮೊದಲೇದು ಅವ್ರು ಆರ್ಥಿಕವಾಗಿ ಸಬಲರಾಗಬೇಕಂತಕ್ಕಂಥ ಉದ್ದೇಶ. ಈ ರೀತಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇವೆಲ್ಲವೂ ಯಶಸ್ವಿಯಾಗಿ ನಡೆದಾವು. ಸಹಜವಾಗಿ ಎಲ್ಲರೂ ಕೂಡ ಅಧಿಕಾರ ಬೇಕು ಅಂತ ಹಂಬಲ್ಸರ. ಅದು ಬೇಕು ಅಂತಕ್ಕಂಥ ಬಯಕೆಯನ್ನು ಈಡೇರಿಸ್ತಕ್ಕಂಥದ್ದು ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಮುಖ್ಯ. ನಮ್ಮಲ್ಲಿ ಹೈಕಮಾಂಡ್ನವರು ಆದಷ್ಟು ಬೇಗನೆ ಈ ಸಮಸ್ಯೆ ಬಗೆಹರಿಸಿ ಇದ್ದರ್ನಾರ ಮುಂದುವರಿಸಲಿ, ಬದಲಾವಣೆಯಾರ ಮಾಡಲಿ. ನೀವು ಸಿದ್ದರಾಮಯ್ಯವರಿಗೆ ಭಾಳ ಹತ್ತಿರ ಇರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಪವರ್ ಶೇರಿಂಗ್ ಪ್ರಾಮಿಸಸ್ ಆಗಿದ್ದು ನಿಜಾನಂತೆ? ನಮಗೆಲ್ಲ ಅವೆಲ್ಲ ಗೊತ್ತಾಗೋದಿಲ್ಲ. ಅವ್ರ ಲೆವೆಲ್ನಾಗ ಅವ್ರು ಮಾತಾಡಿರ್ಬೋದು, ಮಾತಾಡಿಲ್ಲೋ ಗೊತ್ತಿಲ್ಲ ನಮ್ಗೆ. ನಾನು ಸಿದ್ದರಾಮಯ್ಯರ ಅತ್ಯಂತ ನಾನು ಈ ರಾಜಕೀಯಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ನನಗೆ ನಮ್ಮ ದಿವಂಗತ ಡಾಕ್ಟರ್ ಚಿತ್ತರಂಜನ್ ಕಲ್ಕೋಟಿ ಅಂತೇಳಿ ನಮ್ಮ ಹಾವೇರಿ ಶಾಸಕರಿದ್ದರು. ನನಗೆ 86ರಾಗೆ ನನಗೆ ಗುರುತಿಸಿ ಟಿಕೆಟ್ ಕೊಟ್ಟಿದ್ರು ಅವಾಗ. ಅದರ ನಂತರ ಮುಂದೆ ನನ್ನ ಗುರುತಿಸಿದರು ದಿವಂಗತ SR ಬೊಮ್ಮಾಯಿ ಅವರು. ಅವಾಗ ನಾ ಜನತಾ ಪಕ್ಷದಾಗಿದ್ದೆ, ಜನತಾ ದಳ.
ಅವಾಗ ನನಗೆ 89 ಗುರುತಿಸಿ MLA ಟಿಕೆಟ್ ಕೊಟ್ಟರು ಅವರು. ಅವಾಗ ಸಿದ್ದರಾಮಯ್ಯರು ನನಗೆ ಅಷ್ಟು ಪರಿಚಯ ಇದ್ದದಲ್ಲ, ಆ ರಾಜ್ಯ ಮಟ್ಟಕ್ಕೆ ಓಡಾಡಿ ಹತ್ರ ಇದ್ದಂಥವಲ್ಲ ನಾನು. 89 ಟಿಕೆಟ್ ಕೊಟ್ಟಿದ್ದಾಗ ಅವ್ರು ನನ್ನನ್ನು ಗುರುತಿಸಿದ್ರು ಸಿದ್ದರಾಮಯ್ಯರು. ಗುರುತಿಸಿ ಮುಂದೆ 94ರಾಗ ನನ್ನ ಟಿಕೆಟು ತಪ್ಪತೈತಿ ಅಂದಾಗ ಗುರ್ತಾಗಿ ಜಗಳಾಡಿ ನನ್ನ ಪರವಾಗಿ ನಿಂತು ನನಗೆ 94ರ ಟಿಕೆಟ್ ಕೊಡಿಸಿದ್ರು ಅವರು. ಅವತ್ತಿಂದ ನಾನು ಸಿದ್ದರಾಮಯ್ಯರ ಶಿಷ್ಯನಾಗಿ ಅವ್ರ ಫಾಲೋವರ್ ಆಗಿ ನಾವು ಕೆಲಸ ಮಾಡ್ಕೊಂತ ಬಂದವಿ. ಮುಂದೆ ಅದೇನಾತಂದ್ರೆ 99ರಾಗೂ ಗೆದ್ವಿ ನಾವು. ಅವಾಗ ಟ್ಯಾಕ್ಟರ್ನಿಂದ JDS ಜಾತ್ಯತೀತ ಜನತಾದಳ ಈಗ ಐತಲ್ಲ, ಅವಾಗ ಗೆದ್ದಿದ್ವಿ. ಅವಾಗ ಏನೋ ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು, ಕೆಲಸ ಕಾರ್ಯ ಮಾಡ್ಬೇಕು ಅನ್ನೋ ಉದ್ದೇಶದಿಂದ DK ಶಿವಕುಮಾರ್ ಅವರು ನನ್ನನ್ನು ಕಾಂಗ್ರೆಸ್ ಸೇರಿಸ್ಕೊಂಡ್ರು. ಅವಾಗ ನಮ್ಮ 6 ಜನ 10 ಮಂದಿಯಾಗ 6 ಜನ ನಮ್ಮನ್ನು ಕಾಂಗ್ರೆಸ್ ಸೇರಿಸ್ಕೊಂಡ್ರು. ನಮ್ಮ ಜಿಲ್ಲಾದಾಗ ನಾನೊಬ್ಬವ, ಸೈಯದ್ ಅಜಂ ಪೀರ್ ಖಾದ್ರಿ ಇಬ್ಬರು, ನಾವಿಬ್ರು. ಅವಾಗ ಸ್ವಲ್ಪ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮ್ಯಾಗ ಬೇಜಾರಾಗಿದ್ರು. ಆ ನೋವನ್ನು ಅವ್ರಿಗೆ ತಡ್ಕೊಳಕ್ಕಾಗಿದ್ದಿಲ್ಲ, ನನಗೂ ತಡ್ಕೊಳಕ್ಕಾಗಿದ್ದಿಲ್ಲ. ಆದ್ರೆ ಅನಿವಾರ್ಯವಾಗಿ ಸೇರಿಬಿಟ್ಟಿದ್ವಿ, ಏನು ಮಾಡೋಕ್ಕಾಗದಂತೆ. ಮುಂದೆ ಅವರು ಕೂಡ ಕಾಂಗ್ರೆಸ್ ಬಂದ್ರಲ್ಲ, ಒಂದಾದ್ವಿ. ಹೀಗಾಗಿ ನಾನು ನಮ್ಮ ಹಾವೇರಿ ಕ್ಷೇತ್ರ ರಿಸರ್ವ್ ಆಗಿದ್ದಾಗ ನಮ್ದೇನಪ್ಪ ಇನ್ನು ಆರಾಮ್ ಸಮಾಜ ಸೇವೆ ಮಾಡ್ಕೊಂತ ಅಡ್ಡಾಡೋದಂತ ಸುಮ್ಮನೆ ಇದ್ವಿ. ತಿರುಗಿ ಬ್ಯಾಡಿಗೆ ಕರೆದು ಅವರೇ ಟಿಕೆಟ್ ಕೊಟ್ಟರು 2008ರಾಗ. ಸೋತೆ ಅವಾಗ ಸುರೇಶ್ ಗೌಡ್ರು ಆರಿಸಿ ಬಂದರು. ತಿರುಗಿ 13ರಾಗೂ ಅವರ ಕೊಟ್ಟರು. ತಿರುಗಿ 18ರಾಗ ನಾನು ನಮ್ಮ ಲೋಕಲ್ ಲೀಡರ್ ಒಬ್ಬರು SR ಪಾಟೀಲ್ರು, ಅವ್ರು ಭಾಳ ದಿವಸದಿಂದ ಕಾಂಗ್ರೆಸ್ ಪಕ್ಷದಾಗ ಕೆಲಸ ಮಾಡ್ಕೊಂತ ಇದ್ರು. ಪ್ರತಿ ಸಲನೂ ಟಿಕೆಟ್ ಕೇಳ್ತಾ ಇದ್ರು. ಅವರು ಒಂದು ಕಂಡೀಷನ್ ಹಾಕಿದ್ರು ನನಗೆ 13 ಎಲೆಕ್ಷನ್ನಾಗ, ಮುಂದಿನ ಸಲರ ನಾನು ಬಿಟ್ಟು ಕೊಡ್ರಪ್ಪ ಅಂತೇಳಿ. 2008 ಒಳಗೆ 13 ಒಳಗೆ 18 ನನಗೆ ಬಿಟ್ಟು ಕೊಡ್ರಿ ಅಂತ ಕೇಳಿದ್ರು. ಆಯ್ತು ಬಿಡ್ರಿ ಬಿಟ್ಟು ಕೊಡ್ತಾನೆ ಅಂತ ಮಾತು ಕೊಟ್ಟಿದ್ದವ್ರು. ಆ ಪ್ರಕಾರ ನಾನು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿ ಹಿಂಗಾಗಿ ಇವ್ರಿಗೆ SR ಪಾಟೀಲ್ರಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿ ಅವ್ರಿಗೆ ಟಿಕೆಟ್ ಕೊಟ್ಟರು. ಅವ್ರ ಚುನಾವಣೆಗೆ ಸಕ್ರಿಯವಾಗಿ ನಾವು ಭಾಗವಹಿಸಿದ್ವಿ, ಅವರು ಮಾಡಿದರು. ಅವಾಗ ನಮ್ಮ ಪಕ್ಷ ಇಲ್ಲಿ ಆರ್ಚ್ ಬರಲಿಲ್ಲ, ವಿರೂಪಾಕ್ಷಪ್ಪ ಬಳ್ಳಾರಿ ಅವ್ರು ಬಂದರು. ಅವಾಗ ನಮ್ಮ 23ಕ್ಕೆ ಮತ್ತೆ ನನಗೆ ಟಿಕೆಟ್ ಕೊಟ್ಟರು. ಈಗ ಮತ್ತೆ ಗೆದ್ರಿ. ವೆಲ್ ಸರ್, ಅಂದರೆ ತುಂಬ ಕಡಿಮೆ ಪೊಲಿಟಿಷಿಯನ್ಸ್ ಸರ್. ಅಂದರೆ ನೀವೆಷ್ಟು ಕಾಮಾಗಿ ಎಷ್ಟು ಕೂಲಾಗಿ ಮಾತಾಡಕತ್ತೀರಿ ಅಂತಂದ್ರೆ ನಿಜ ಖುಷಿ ಆಗುತ್ತೆ. ಪೊಲಿಟಿಕ್ಸ್ ಅಂದ ತಕ್ಷಣ ಬೇರೆ ಪಕ್ಷದವ್ರಿಗೆ ಬೈಯೋದು ಅಥವಾ ಎದುರಾಳಿಗಳನ್ನು ಬೈಯೋದು, ಅವ್ರನ್ನ ಎದುರಾಕೊಳ್ಳೋದು, ಈ ಥರ ಮಾತುಕತೆಗಳೇ ಜಾಸ್ತಿ ಆಗುತ್ತೆ. ನೀವಿಲ್ಲಿ ಕಳೆದ ಬಾರಿ ಶಾಸಕರನ್ನು ಸ್ಮರಿಸಿದ್ರಿ, ಸುರೇಶ್ ಗೌಡ್ರನ್ನೂ ನೆನಪಿಸ್ಕೊಂಡ್ರಿ, ಮತ್ತು SR ಪಾಟೀಲ್ ಅವ್ರನ್ನೂ ನೆನಪಿಸ್ಕೊಂಡ್ರಿ. ಸೊ ಈ ಕ್ವಾಲಿಟಿ ಈಗಿನ ಜನ್ರೇಷನ್ಗೆ ಬರಬೇಕು ಅಂತ ಅನ್ಸುತ್ತಾ ನಿಮಗೆ? ಬರಬೇಕು ಅಂತಂದ್ರೆ ಏನು ಮಾಡಬೇಕು? ರಾಜಕೀಯ ಚುನಾವಣೆ ವ್ಯವಸ್ಥೆ ಕೆಟ್ಟೋಗ್ಯಾವ. ಒಟ್ಟಾರೆ ಕ್ಷಣಿಕ ಇದಕ್ಕೆ ನಾವು ಮೋಸಕ್ಕೆ ಹೋಗ, ಯಾರು ಒಳ್ಳೆಯರು ಕೆಟ್ಟರು ಅನ್ನೋದು ವಿಚಾರ ಮಾಡ್ತಕ್ಕಂಥ ಸ್ಥಿತಿ ಪೇಷನ್ಸ್ ಇಲ್ಲ. ಯಾಕಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಆ ಥರ ಬೆಳೆಸಿಬಿಟ್ಟಾರ ಮಾನಸಿಕವಾಗಿ. ನಮ್ಮ ಹುಡುಗರನ್ನಾತು, ನಮ್ಮನ್ನಾತು, ಎಲ್ಲರನ್ನೂ ಮತದಾರನ. ಏನಾಗೈತೆ ಅಂದ್ರೆ ಇವು ಅವ MLA ಆಗ್ಯಾನ, ಬೇಕಾದಷ್ಟು ಗಳಿಸಿರ್ತಾನ, ಲಂಚ ಹೊಡೆದಿರ್ತಾನ, ಕೊಡ್ಲಿ ಅಂತ ಹಿಂಗೆ ಜನರ ಭಾವನೆ ಬಂದೈತೆ. ಇದು ನಮ್ಮ ವಿಶೇಷವಾಗಿ ಹುಡುಗರು ಬದಲಾವಣೆ ಆಗಬೇಕು. ಅವ್ರು ಇದನ್ನು ಪರಿವರ್ತನೆ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಇವತ್ತು ಜಗತ್ತು ಯಾವ ಕಡೆಗೆ ಹೊಂಟೈತಿ, ದೇಶ ಎಲ್ಲಿಗೆ ಎತ್ತಾಗ ಹೊಂಟೈತಿ, ರಾಜ್ಯದ ಪರಿಸ್ಥಿತಿ ಏನಾಗೈತಿ. ಇವತ್ತು ಏನಾಗೈತಿ ಅಂದ್ರೆ ಈ ವ್ಯವಸ್ಥೆ ಇದೇ ಮುಂದುವರಿತಂದ್ರೆ ಜನಸಾಮಾನ್ಯ ಯಾರು ಕೂಡ MLA ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾವ ಜನಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಹಣಕಾಸಿನ ವ್ಯವಸ್ಥೆ ಒಳಗೆ ಶ್ರೀಮಂತರ ಬಂದು ಕುಂದಿರ್ತಾರ, ಜನಸಾಮಾನ್ಯರು ಯಾರೂ ಬರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಹುಡುಗರಲ್ಲಿ ಮನವಿ ಮಾಡ್ಕೊಳ್ಳೋದಷ್ಟೇ, ಪ್ರಾರ್ಥನೆ ಮಾಡ್ಕೊಳ್ಳೋದು, ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಹುಡುಗರಲ್ಲೈತಿ, ಯುವಕರಲ್ಲೈತಿ. ಯುವಕರು ಇವತ್ತು ಮಾನಸಿಕವಾಗಿ ಬದಲಾವಣೆ ಆಗ್ಬೇಕು. ಯಾವ ಪಕ್ಷಕ್ಕರ ಹಾಕಲಿ, ಯಾರ ಹಾಕಿದೆ,
ಒಳ್ಳೆಯವ್ರನ್ನ ಗುರುತಿಸ್ತಕ್ಕಂಥ ಕಾಲ ಬರ್ಬೇಕು. ಯಾವ ಪಕ್ಷ ತತ್ವ ಸಿದ್ಧಾಂತ ಏನದವು, ಯಾವ ಪಕ್ಷದ್ದು ಇನ್ನೊಂದು ಪಕ್ಷದ ಸತ್ವ ಸಿದ್ಧಾಂತ, ಕಾಂಗ್ರೆಸ್ಸಿಂದ ಏನೈತಿ, BJPದ ಏನೈತಿ, ಅವುಗಳನ್ನ ಜಾತ್ಯತೀತವಾಗಿ ಇರ್ತಕ್ಕಂಥ ಪಕ್ಷ ಅದು. ಒಂದು ಜಾತಿಗೆ ಸೀಮಿತವಾಗಿ ಅದನ್ನೇ ಒಂದು ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪಕ್ಷ ಅದು. ಹೌದು, ಅದು ಹೋಗ್ಬೇಕು. ಅದು ನಮ್ಮ ಯುವಕರು ತಿಳ್ಕೊಬೇಕು. ಇವತ್ತು ಇಲ್ಲಿವರೆಗೂ ವ್ಯವಸ್ಥೆ ಒಂದು ರೀತಿ ಆಗಿ ಹೋಯ್ತು, ಮುಂದಾದರೂ ಪರಿವರ್ತನೆ ಆಗ್ಬೇಕಲ್ಲ. ಹೌದು, ಒಂದು ಹೋರಾಟ ಸ್ಟಾರ್ಟ್ ಆಗ್ಬೇಕು ಇದ್ರ ಬಗ್ಗೆ. ಹೌದು. ಇನ್ನೇನೋ ಬದಲಾವಣೆ ಆಗಬಹುದು ಅಂತ ಹೇಳ್ತಿದ್ದಾರೆ, ಅದು CM ಲೆವೆಲ್ನಲ್ಲಿ. ಅದೇ ತರ ಕೆಲವೊಬ್ಬರನ್ನ ಕೈ ಬಿಡಲಾಯಿತು ಸಚಿವರನ್ನಾಗಿ ಆಯ್ಕೆ ಮಾಡೋದ್ರಲ್ಲಿ ಅಂತಾನೂ ಹೇಳಿದ್ರು. ಅದರಲ್ಲಿ ನಿಮ್ಮ ಹೆಸರು ಕೂಡ ಇತ್ತು. ಸೊ ಏನಾದರೂ ಚಾನ್ಸಸ್ ಇದೆ ಅಂತ ಅನ್ಸುತ್ತಾ, ರೀಶಫಲ್ ಆಯಿತು ಅಂತ ಅಂದ್ರೆ? ಅಥವಾ ಈಗ ಬದಲಾವಣೆ ಆದ್ರೆ ನಾನು ಕೂಡ ಸೀನಿಯರ್ ಅದೀನಿ, 4 ಸಲ ಶಾಸಕನಾಗೇನಿ, 1 ಸಲ ಮಂತ್ರಿಯಾಗಿ ಕೆಲಸ ಮಾಡೀನಿ 95ರಾಗ. ನಮ್ಗೊಂದು ಅವಕಾಶ ಕೊಡ್ರಿ ಅಂತ ಕೇಳೇವಿ ಮುಖಂಡರನ್ನ, ನಮ್ಮ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಎಲ್ಲರನ್ನೂ ಕೇಳೇವಿ. ನಮಗೆ ಏನೋ ಮನಸ್ಸು ಮಾಡಿ ಕೊಡ್ಬೇಕನ್ನ ನಮ್ಮ ಸಿದ್ದರಾಮಯ್ಯನವ್ರ ಮನಸ್ಸಿನಾಗಿದ್ರೆ ನಮ್ದು ಆಕೈತಿ, ಇಲ್ಲಕ್ರೆ ಆಗೋದಲ್ಲ. ಸಿದ್ದರಾಮಯ್ಯ ಅವರೇ ಕೆಳಗಿಳಿಬಹುದು CM ಸ್ಥಾನ ಬಿಟ್ಟು ಅಂತಿದ್ದಾರೆ. ಏನ್ ಅನ್ಸುತ್ತೆ ವೈಯಕ್ತಿಕವಾಗಿ ನಿಮ್ಗೆ ಈ ತರದ ಮಾತು ಕೇಳಿ ಬಂದಾಗ? ಮೊನ್ನೆ ದೇವರಾಜ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡಿದ್ರು, ಶುಭಾಶಯಗಳ ಮಹಾಪೂರ ಹರಿದು ಬಂತು, ಅದಾದ್ಮೇಲೆ ಚೇಂಜ್ ಆಗಬಹುದು ಅನ್ನೋದು ಇನ್ನೊಂದು ಬಣದ ನಿರೀಕ್ಷೆ. ಏನಂತೀರಿ? ನನ್ನಲ್ಲಿ ಆ ನಿರೀಕ್ಷೆ ಇಲ್ಲ, ಮುಂದುವರಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ CM ಆಗಿ. ಸೊ ನಿಮ್ಮ ಕುಟುಂಬ ಮತ್ತು ಈ ರಾಜಕಾರಣ ಮತ್ತೆ ಕಾನ್ಸ್ಟಿಟ್ಯುವೆನ್ಸಿ ಓಡಾಟ ಹೆಂಗ್ ಮೇಂಟೈನ್ ಮಾಡ್ತಿದ್ದೀರಿ? ಹೇಗಿರುತ್ತೆ ಶಿವಣ್ಣವರವರ ದಿನಚರಿ? ಬೆಳಗ್ಗೆ 9ರಿಂದ 10:30 ತನಕ ಜನರು ಭೇಟಿ ಆಗೋದು. ಹಳ್ಳಿಯಿಂದ ಬಂದಿರತಕ್ಕಂಥ ಜನರ ಕಷ್ಟ ಕಾರ್ಪಣ್ಯ, ಅವ್ರ ಸಮಸ್ಯೆ, ಅವುಗಳಿಗೆ ಬಗೆಹರಿಸ್ತಕ್ಕಂಥದ್ದು, ಸಮಸ್ಯೆಗೆ ಚರ್ಚೆ ಮಾಡ್ತಕ್ಕಂಥದ್ದು ಒಂದು ಕಡೆಗೆ ಆದ್ರೆ, ನೆಕ್ಸ್ಟ್ ಯಾವ ಮೀಟಿಂಗು ವಗೈರೆ ಇದ್ದಪ್ಪ ಅಂದ್ರೆ ಮೀಟಿಂಗ್ ಅಟೆಂಡ್ ಆಗೋದು. ಇಲ್ಲ ನಮ್ಮ ಕ್ಷೇತ್ರದಾಗ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಇರ್ತಾವೆ ಅಲ್ಲಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗೋದು. ಮತ್ತು ಕ್ಷೇತ್ರದೊಳಗೆ ಯಾವುದ್ರ ಮದ್ವೆ ಕಾರ್ಯಕ್ರಮ ಅಥವಾ ತೀರೋದರು ಇದ್ರೆ ಅವನ್ನ ಅಟೆಂಡ್ ಆಗ್ತಕ್ಕಂಥದ್ದು, ಇವು ನನ್ನ ನಿತ್ಯ ದಿನಚರಿ. ಫ್ಯಾಮಿಲಿಗೆ ಯಾವಾಗ ಟೈಮ್ ಕೊಡ್ತೀರಿ ಅಂತ? ಸಾಯಂಕಾಲ ಹೋಗ್ತಾವಲ್ರಿ, 7 ಗಂಟೆಗೆ ಮನೆಗೆ ಹೋಗ್ತಾವೆ. ಕಂಪ್ಲೇಂಟ್ಸ್ ಇರಲ್ಲ ನಿಮ್ಮ ಮೇಲೆ? ಇಲ್ಲ, ನಮ್ಮ ಮನ್ಯಾಗ ಆ ಥರ ವಿಚಾರ ಮಾಡ್ತಕ್ಕಂಥ ಜನ ಇಲ್ಲ. ಓಕೆ, ಅಂದ್ರೆ ಫ್ಯಾಮಿಲಿಗೆ ಟೈಮ್ ಕೊಡಲ್ಲ ಅದೇನಿಲ್ಲ, ಅದು ಅವ್ರ ಬಾಯಾಗೂ ಬರೋದಿಲ್ಲ, ಅವ್ರೇಂದು ಆ ಥರ ಅನ್ನೋದಿಲ್ಲ. ಅಂದ್ರೆ ಅಷ್ಟು ಸಪೋರ್ಟಿಂಗ್ ಇದ್ದಾರೆ. ಏನ್ ಹೇಳ್ತೀರಿ ಸರ್, ಫ್ಯಾಮಿಲಿಲಿ ಎಷ್ಟು ಜನ ಇದ್ದೀರಿ? ನಾವು ಮೊದಲ ನಾವು 5 ಜನ ಬ್ರದರ್ಸು. ನಮ್ಮ ತಾಯಿ ಇದ್ಲು, ನಮ್ಮ ತಂದೆಯವ್ರ ಚಿಕ್ಕ ವಯಸ್ಸಿನಾಗ ಕಳ್ಕೊಂಡಿದ್ವಿ. ನಾನು 9ನೇ ಓದೋ ಮುಂದನ ನಮ್ಮ ತಂದೆಯವ್ರನ್ನ ಕಳ್ಕೊಂಡಿದ್ವಿ. ಹಿಂಗಾಗಿ ನಾವು ಕಷ್ಟದಾಗ ಬೆಳೆದು ಬಂದವಿ. ನಮ್ಮ ತಾಯಿನ ಮಾರ್ಗದರ್ಶ ಎಲ್ಲ ಈ ಥರ ಬೆಳವಣಿಗೆ ಆಗಲಿಕ್ಕೆ ಆಶೀರ್ವಾದ ಅವ್ರದ್ದು, ನಮ್ಮ ತಾಯಿ. ಮುಂದೆ ಹಂಗೆ ಈ ಥರ ಬೆಳಿತೀವಿ, ಈ ಥರ ಈ ಲೆವೆಲ್ನಾಗ ಅಡ್ಡಾಡ್ತೇವೆ ಅನ್ನೋದು ನನಗೂ ಕೂಡ ನಿರೀಕ್ಷೆ ಇರಲಿಲ್ಲ, ಕನಸಿನಾಗೂ ಕಂಡದ್ದಿಲ್ಲ. ಆಕಸ್ಮಿಕವಾಗಿ ಆ ದೇವರ ಅನುಗ್ರಹ, ಜನರ ಪ್ರೀತಿ ವಿಶ್ವಾಸದಿಂದ ಈ ಥರ ಬೆಳೆದು ಬಂದವ್ರಿ. ಯಾವಾಗ ನೀವು ಪೊಲಿಟಿಕ್ಸಿಗೆ ಎಂಟ್ರಿ ಆಗಿದ್ದು? ಯಾಕೆ ಆಗಬೇಕು ಅನ್ನಿಸ್ತು? ಅದು ಒಂದು ಆಕಸ್ಮಿಕ ಘಟನೆ ರೀ. 86ರಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ರು. ನಜೀರ್ ಸಾಬ್ರು, ಅಬ್ದುಲ್ ನಜೀರ್ ಸಾಬ್ರು RDPR ಮಿನಿಸ್ಟರ್, ನೀರ್ ಸಾಬ್ ಅಂತ ಕರೀತಾರೆ. ಅವಾಗ ನಮ್ಮ ಮನ್ಯಾಗ ಯಾರು ಹಿಂದೂ ರಾಜಕೀಯದೊಳಗೆಲ್ಲ ಇದ್ದುದಿಲ್ಲ, ಯಾರೆಲ್ಲ ನಮಗೆಲ್ಲ ಇವೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಆಗೋದ ಹೆಚ್ಚು ಆ ಮಟ್ಟದಾಗ ಇದ್ದಂತ ನಮ್ಮ ಕುಟುಂಬ. ಅಲ್ಲೇ ಜಿಲ್ಲಾ ಪರಿಷತ್ ಚುನಾವಣೆ ಅನೌನ್ಸ್ ಆದ್ವಲ್ಲ, ಜಿಲ್ಲಾ ಪಂಚಾಯತಿ ಮಂಡಲ್ ಪಂಚಾಯತಿ ಚುನಾವಣೆ, ಅವಾಗ ಮಂಡಲ್ ಇತ್ತು. ಅನೌನ್ಸ್ ಆದಂಥ ಸಂದರ್ಭದೊಳಗೆ ನಮ್ಮ ಅಗಡಿ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಹುಡ್ಕ್ಯಾನಕತ್ತಿದ್ರು. ಅವಾಗ ನಾನು ಜನತಾ ಪಕ್ಷದಾಗಿದ್ದೆ, ಜನತಾ ರಂಟೆ ಹೊತ್ತ ರೈತ. ಆ ಸಂದರ್ಭದೊಳಗೆ ಅಗಡಿ ಕ್ಷೇತ್ರದಾಗ ಯಾರಿಗೆ ಕೊಡ್ಬೇಕು ಏನು ಅಂತೇಳಿ ಚರ್ಚೆ ನಡೆದಂಥ ಹೊತ್ನಾಗ ನಾನೇನು ಹೋಗಿ ಅವ್ರನ್ನ ಯಾರನ್ನೂ ಬೆನ್ನತ್ತಿ ಟಿಕೆಟ್ ಕೇಳಿದ್ದಿಲ್ಲ, ನಾನು ಹೋಗಿದ್ದಿಲ್ಲ. ಈಗ ನಮ್ಗೆ ಯಾರು ಕೊಡ್ಬೇಕು? ನಮ್ಮಲ್ಲಿ ಒಬ್ಬರು ಬೊರ್ಮಣ್ಣ ಕಡ್ಲಿ ಅಂತೇಳಿ APMC ಮೆಂಬರ್ ಇದ್ರು. ಅವರು ಆಗಿನ ನಮ್ಮ MLA ಚಿತ್ತರಂಜನ್ ಕಲ್ಕೋಟಿಯರು, ಇವಾಗ ಹಾವೇರಿಗಿದ್ರು. ಅವ್ರನ್ನ
ಯಾರ ಒಬ್ರು ಹಿಂದುಳಿದ ವರ್ಗದ ಹುಡುಕ ನಿಮ್ಮ ಕ್ಷೇತ್ರಕ್ಕೆ ಅಗಡಿಗೆ ಕೊಡೋನು, ಅವ್ರಿಗೆ ಇದನ್ನು ಮಾಡೋಣ ಅಂತೇಳಿ ಅವ ಹಂಗೆ ಹುಡುಕ್ಯಂತ ಬಂದ. ನಾನು ಅವಾಗ ಆಲೇ ನಮ್ಮೂರಾಗ ಏನು ಮಾಡಿದ್ದೆ ಅಂದ್ರೆ ಸೋಷಿಯಲ್ ವರ್ಕ್ ಹಂಗೆ ಸುಮ್ಮ ಬಿ ಎದವ್ರಿಗೆ ಓದಿದ್ನೆ. ಒಟ್ಟು ಹೊರಗೆ ಅಡ್ಡಾಡ ಮಾಹಿತಿ ಇತ್ತು. ಯಾರವರ ಏನೋ ಸಣ್ಣ ಪುಟ್ಟ ಕೆಲಸ ಇದ್ರೆ ಅವಾಗ ಈ ಕೊಳವೆ ಬಾಗ್ಸೋದು ಒಂದು ಸೀಸನ್ ಸ್ಟಾರ್ಟ್ ಆಗಿತ್ತು. ಅವಾಗ ರೈತರ ನೀರಾವರಿ ತಮ್ಮ ಹೊಲಗಳಿಗೆ ಅವನ್ನೆಲ್ಲ ಬೋರ್ ಹಾಕ್ಸೋದು, ಸರ್ವೆ ಮಾಡಿಸೋದು, ಅವ್ರಿಗೆ ಸಬ್ಸಿಡಿ ಕೊಡಿಸೋದು, ಇವೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿಸೋದು, ಹಿಂಗೆಲ್ಲ ಓಡಾಡ್ತಾ ಇದ್ವಿ. ನಾವೇನು MLA ನಂತೆ ಹತ್ರ ಇದ್ದಿದ್ದಲ್ಲ, ಶಾಸಕರ ಹತ್ರ ಇದ್ದಿದ್ದಲ್ಲ. ನಮ್ಮ ಲೆವೆಲ್ನಾಗ ನಾವು ಅಡ್ಡಾಡಿ ಮತ್ತು ಊರಾಗಳು ಒಂದು ನಾವು ನಮ್ಮ ತಮ್ಮರು ಕರ್ಕೊಂಡು ಒಂದು ಒಳ್ಳೆ ಪ್ರಗತಿಪರ ರೀತಿಯೊಳಗೆ ನಾವು ಒಕ್ಕಲ್ತನ ಮಾಡಿಸ್ತಿದ್ದೆವು. ಹಿಂಗೆಲ್ಲ ಊರಾಗ ಜನರಿಗೆ ಗೊತ್ತಾಗಿದ್ದೆ. ಅವ ಮೆಂಬರ್ ಬಂದು APMC ಮೆಂಬರ್ ಬಂದು, ತಮ್ಮ ಹಿಂಗೆ ಕೊಡ್ತಾರೆ ನಿಲ್ತೀನೋ ಅಂತ ಬಂದು ಕೇಳ್ದಂಗೆ. ಹೋಗಮರ ನನಗೆ ಅದಕ್ಕೆ ಬೇಕು ಇಂಥ ಇಲೆಕ್ಷನ್, ನಮ್ಗೆ ಇರೋದು ಕುಟುಂಬ, ನಾವು ಇರೋದು ಈಟು, ದೊಡ್ಡದ ಕೈ ಹಾಕೋದಪ್ಪ ನನ್ನ ಕಡೆಯಿಂದ ಆಗೋದಿಲ್ಲ, ನಾವಲ್ಲೇ ಅಂತಂದು. ಇಲ್ಲ ನಿನಗೆ ಗೊತ್ತಾಗೋದಿಲ್ಲ, ನೋಡು ಅಂತ ವಿಚಾರ ಮಾಡು ಅಂತೇಳಿ ಅಂದಾಗ ನಮ್ಮ ತಾಯಾರನ್ನ ಕೇಳಿದ್ವಿ. ನಮ್ಮ ತಾಯಿ ಒಪ್ಪಿಗೆ ಕೊಟ್ಲು, ನಿಲ್ಲ ಅಂತೇಳಿ. ಆ ಬಳಿಕ ಅವಾಗ ನಿಲ್ತಾನೆ ಅಂತೇಳಿ ಒಪ್ಪಿಗೆ ಕೊಟ್ಟು ಕಳಿಸ್ತಿದ್ದೆ. ಹೌದ್ರಿ? ಅದಾದ್ಮೇಲೆ ಮದ್ವೆ ಆಗಿದ್ದು? ಅದಕ್ಕಿಂತ ಮೊದಲ ನಂದು 77ರಾಗ ಮದ್ವೆ. ಕರೆಕ್ಟ್ ಹೇಳ್ರಿ, ಮತ್ತೆ ಮೇಡಮ್ ನೋಡ್ತಿರ್ತಾರ, ಮಕ್ಕಳು ನೋಡ್ತಿರ್ತಾರ, ಬೇಜಾರಾಗ್ತಾರ ಅವ್ರು. 77 ಮೇ 13ಕ್ಕೆ ನನ್ನ ಮದ್ವೆ ಆಗೈತಿ. ಓಕೆ ಮೇಡಮ್ ನೋಡ್ಕೊಳ್ರಿ, ಕರೆಕ್ಟ್ ಹೇಳಿದ್ರ ಇಲ್ಲ ಅಂತ. ಆಮೇಲೆ ನಾನು ಫೋನ್ ಹಚ್ಚಿ ಹೇಳ್ರಿ. 77 ಮೇ 13 ನನ್ನ ಮದುವೆ ಆಗಿದ್ದು ಡೇಟ್. ಅಲ್ಲಿಂದ ಅದು ಹಂಗೆ ನಮ್ಮ ರಾಜಕೀಯ ಸ್ಟಾರ್ಟ್ ಆಯ್ತು. ಮುಂದೆ ಹೇಳಿದ್ನಲ್ಲ, ಬೊಮ್ಮಾಯರು, ಹೌದು, ಡಾಕ್ಟರ್ BG ಪಾಟೀಲ್ ಜಿಲ್ಲಾ ಪರಿಷತ್ ಅಧ್ಯಕ್ಷರಿದ್ದರು. ಅವಳಿಗೆ BM ಮೆಣಸಿನ್ಕಾಯಿ ಅಂತೇಳಿ MLC ಇದ್ರು ನಮ್ಮ ಹೈವೇರಿಗೆ. ಅವರು ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರ ಕಂಪನಿ ಒಳಗೆ ಅವಾಗ ನನಗೆಲ್ಲ ಹುರಿದುಂಬಿಸಿ ಟಿಕೆಟ್ ಕೊಡ್ಸಿದ್ರು. ಅವಾಗ ನಾ MLAಕ್ಕೂ ಒಲ್ಲೆ ಅಂತ ಹಠ ಹಿಡಿದಿದ್ದೆ ಬೊಮ್ಮಾಯಿರ ಹತ್ರ. ಹೌದ್ರಿ? ಸರಿ, ಏನು ಹೇಳ್ತಿದ್ದೀರಾ ನೀವು? ಕರೀರಿ. ಅವರು ನಾನು ಹೆಗಲ್ ಮ್ಯಾಗ ಕಾಯ್ಕೊಂಡು ಅವ್ರ ಡೈನಿಂಗ್ ಹಾಲ್ನಂತ ಕುಂದರ್ಸ್ಕೊಂಡು ಒಂದು 10 ಮಿನಿಟ್ ನಾನು ಬುದ್ಧಿಗಾನ ಹೇಳಿದ್ರು. ಅವ್ರು ಯಾಕೆ ಬೇಡ ಅನ್ಸ್ತಾತಿತ್ತು ಹುಬ್ಬಳ್ಳಿಯಾಗ? ಓಕೆ, MLA ಟಿಕೆಟ್ ಯಾಕೆ ಬೇಡ? ಅಲ್ರಿ, ಅದ್ರ ಈಗ ನಾವು ಆ ಲೆವೆಲ್ಗಿತ್ತು ನಮ್ದು ಆರ್ಥಿಕ ಪರಿಸ್ಥಿತಿ, ನಮ್ಮ ಸಾಮಾಜಿಕ ಜೀವನ. ನಾವು ಏನಾದರೂ ಹೆಚ್ಚು ಕಡಿಮೆ ಆಗಿ ಏನಾದರೂ ಅನಾಹುತಕ್ಕೆ ನಮಗೆ ಆರ್ಥಿಕವಾಗಿ ಹೊರೆ ಬಿದ್ದು ನಾವೆಲ್ಲ ನಮ್ಮ ಕುಟುಂಬ ತೊಂದರೆ ಕೆಡೋದು ಬೇಡ ಅನ್ನೋ ಒಂದು ಉದ್ದೇಶ. ಎದಕ್ಕೆ ಬೇಕು ನನಗೆ ಅಂತೇಳಿ ಅನಿವಾರ್ಯ ಅವರು ಏನೋ ನಾನು ಒಲ್ಲೆ ಅಂದರೂ ಕೂಡ ಅವತ್ತು ಬೊಮ್ಮಾಯಿರ ಆಶೀರ್ವಾದ ಮಾಡಿ ಟಿಕೆಟ್ ಕೊಟ್ಟರು. ಆ ಟಿಕೆಟ್ ಕೊಟ್ಟಿಂದ ನಾನು ಪರಿಚಯ ಆದೆ ಎಲ್ಲ ಕಡೆಗೆ. ಸಿದ್ದರಾಮಯ್ಯರು ಪರಿಚಯ ಆದರು. ಮುಂದೆ ಸಿದ್ದರಾಮಯ್ಯನವ್ರು ಬೊಮ್ಮಾಯಿರು ಕೂಡ ಜಗಳ ಟಿಕೆಟ್ ಕೊಡ್ಸಿದ್ರು. ಇಷ್ಟೆಲ್ಲ ನಮ್ಮ ರಾಜಕೀಯ ಹಿನ್ನೆಲೆ, ಇದು ನಡೆದು ಬಂದ ದಾರಿ ನಮ್ಮದು. ಆಕ್ಚುಲಿ ಇದೇ ಫಸ್ಟ್ ಈ ತರ ಹಂಚ್ಕೊಂಡಿದ್ದ ಅನ್ಸುತ್ತೆ. ಇದು ಫಸ್ಟ್ ಈ ತರ ನಿಮ್ಮ ರಾಜಕೀಯ ಹಿನ್ನೆಲೆ ನಾನು ನಮ್ಮ ಸ್ನೇಹ ಬಳಗದಾಗ ಎಲ್ಲ ಹೇಳ್ತಿದ್ವಿ. ಈಗ ಜನ ನೋಡ್ತಾರೆ ಬಿಡ್ರಿ, ನಿಮ್ಮ ರಾಜಕೀಯ ಹಿನ್ನೆಲೆ ಟಿಕೆಟ್ ಕೊಟ್ಟಾಗ ನೀವು ಭಯದಿಂದ ಬೇಡ ಅಂದಿದ್ದು. ರೈಟ್ ಸರ್, ಇದೆಲ್ಲ ನಿಮ್ಮ ರಾಜಕೀಯ ಆಯಿತು, ದಿನಚರಿ ಆಯಿತು. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಜರ್ ಪ್ರಾಬ್ಲಮ್ಸ್ಗಳು ಏನಿದಾವೆ ಸರ್, ಅದ್ರ ಬಗ್ಗೆ ಏನು ಹೇಳಿ? ಬ್ಯಾಡಗಿ ಕ್ಷೇತ್ರದಾಗ್ರಿ ಈಗ ಬ್ಯಾಡಗಿ ಕ್ಷೇತ್ರದಾಗ ಸಮಸ್ಯೆಗಳು ಭಾಳ ಅದಾವ್ರಿ. ಜನರಿಗೆ ಬೇಕಾಗಿರೋದು ಮುಖ್ಯವಾಗಿ ಓಡಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಉತ್ತಮವಾದಂಥ ರಸ್ತೆಗಳು. ಎರಡನೇದು ಸ್ಕೂಲ್ಗಳಿಗೆ ಮಕ್ಕಳಿಗೆ ಒಳ್ಳೆ ಕಟ್ಟಡಗಳು ಬೇಕು ಅಂತಕ್ಕಂಥ ಜನರ ಬೇಡಿಕೆ. ಶಾಶ್ವತವಾದಂಥ ನೀರಾವರಿ ಯೋಜನೆ ಬೇಕು ಅಂತ ಅದು ಒಂದು ಕೂಡ ರೈತರ ಆಸೆ. ಶಾಶ್ವತವಾದಂಥ ನೀರಾವರಿ ಯೋಜನೆ ತರಕ ನಮಗೆ ಇಲ್ಲಿ ಸ್ಥಳೀಯವಾಗಿ ನಮಗೆ ಭೌಗೋಳಿಕವಾಗಿ ಅನುಕೂಲ ಇಲ್ಲ. ಏನಾದರೂ ಇವತ್ತು ನಮ್ಮ ಸರ್ಕಾರನೂ ಕೂಡ ಒಪ್ಪೈತಿ, ಕೇಂದ್ರ ಸರ್ಕಾರನೂ ಕೂಡ ಒಪ್ಪೈತಿ. ಬೇಡ್ತಿ ಮತ್ತು ವರದಾ ನದಿ ಜೋಡಣೆ ಆದ್ರೆ ನಮ್ಮ ಹಾವೇರಿ ಜಿಲ್ಲೆ ಸಂಪೂರ್ಣವಾಗಿ ನೀರಾವರಿ ಆಗ್ತಕ್ಕಂಥ ಅವಕಾಶ ಇದೆ. ಅದರಲ್ಲಿ ನಮ್ಮ ಬ್ಯಾಡಗಿ ತಾಲೂಕು ಕೂಡ ಬ್ಯಾಡಗಿ ಕ್ಷೇತ್ರಕ್ಕೂ ಕೂಡ ಬರುತ್ತೆ. ವಿಶೇಷವಾಗಿ ನಮ್ಮ ಈ ಭಾಗದ ಲೋಕಸಭಾ ಸದಸ್ಯರು
ಬಸವರಾಜ ಬೊಮ್ಮಾಯಿರು ಕೂಡ ಅದರ ಬಗ್ಗೆ ಆಸಕ್ತಿ ತಗೊಂಡಾರ. ನಾವಿಲ್ಲಿ ಎಲ್ಲ ಜಿಲ್ಲೆ ಎಲ್ಲ ಶಾಸಕರು ಕೂಡ ಆಸಕ್ತಿ ತಗೊಂಡವಿ. ಈಗಾಗಲೇ ನಮ್ಮ ಸರ್ಕಾರ DPR ಮಾಡಲಿಕ್ಕೆ ಆದೇಶ ಮಾಡೈತಿ. ಕೇಂದ್ರ ಸರ್ಕಾರ ಕೂಡ ಒಪ್ಪಿಗೆ ಕೊಟ್ಟೈತಿ. ಈಗ ನಮಗೆ ಏನು ಒಂದು ಸಮಸ್ಯೆ ಅಂದ್ರೆ ಅಲ್ಲೇನು ಪಶ್ಚಿಮ ಘಟ್ಟ ತಳಗಿರ್ತಕ್ಕಂಥ ಆ ಉತ್ತರ ಕನ್ನಡ ಜಿಲ್ಲೆದಾಗಿರ್ತಕ್ಕಂಥ ಪರಿಸರವಾದಿಗಳು ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆ ಅವ್ರು ಏನದವು ಗೊತ್ತಿಲ್ಲ ನಮಗೆ. ನಮ್ಮ ಪರಿಸರನ ಹಾಳು ಮಾಡ್ತೀರಿ ಅಂತಕ್ಕಂಥ ಅವ್ರದ್ದು ವಿರೋಧ ಐತಿ. ನಾವು ಅವರಲ್ಲಿ ಕೇಳ್ಕೊಳೋದಿಷ್ಟ, ನೀವು ಮನುಷ್ಯರ ನಾವು ಮನುಷ್ಯರ, ನಾವು ಬಯಲುಸೀಮೆ ರೈತರು ಬದುಕಬೇಕು, ಜನ ಬದುಕಬೇಕು. ಅದಕ್ಕೆ ದಯಮಾಡಿ ಪರಿಸರಕ್ಕಿಂತನೂ ಪರಿಸರನೂ ಉಳಿಸೋಣ. ನಮ್ಮ ಭಾಗದ ರೈತರಿಗೆ ನೀರಾವರಿ ಅನುಕೂಲ ಮಾಡಿಕೊಡ್ಲಿಕ್ಕೆ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಮನವಿಯನ್ನು ಕೂಡ ನಾವು ಇದರಲ್ಲಿ ವಿಶೇಷವಾಗಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅವರು ಕೂಡ ದಿಲ್ಲಿ ಒಳಗಾಲಿ ಆ ಭಾಗದ ಜನರಿಗೆ ಮನವರಿಕೆ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಲಿಕ್ಕೆ ಅವ್ರು ಪ್ರಯತ್ನ ನಡೆಸ್ಯಾರ. ಅದ್ರ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳು ಕೂಡ ಇದಾಗಲೇಬೇಕು ಅಂತಕ್ಕಂಥ ಸಂಕಲ್ಪನೂ ಕೂಡ ಮಾಡ್ಯಾರ. ಇವತ್ತು ಹೋರಾಟ ಮಾಡಲಿಕ್ಕೆ ತಯಾರಾಗ್ಯಾರ. ಹೋರಾಟ ಮಾಡೋದಕ್ಕಿಂತ ಅವ್ರ ಮನಸ್ಸು ಒಪ್ಪಿಸ್ಕೊಂಡು ಕೆಲಸ ಮಾಡೋದು ಸೂಕ್ತ ಅಂತಕ್ಕಂಥದ್ದು ನಾನು. ರಸ್ತೆ ಅಗಲೀಕರಣದ ಬಗ್ಗೆ ಸುಮಾರು ಕೂಗು, ಹೋರಾಟ, ಬಂದು ಎಲ್ಲ ಆಗೋಯ್ತು. ಬ್ಯಾಡಗಿ ಪಟ್ಟಣದೊಳಗೆ ಇದೊಂದು ದೊಡ್ಡ ಜಟಿಲ ಸಮಸ್ಯೆ ರೀ. ಸುಮಾರು 13 ವರ್ಷದಿಂದ ಈ ಸಮಸ್ಯೆ ನಡೆದೈತಿ. ಹೋದ ಸಂದರ್ಭದೊಳಗೆ ಅವಾರ್ಡ್ ಆಗಿ ದುಡ್ಡು ಬಿಡುಗಡೆಯಾಗಿ ನೋಟಿಫಿಕೇಶನ್ಗೆ ಅಗಲೀಕರಣ ಆಗಬಾರ್ದು ಅಂತಕ್ಕಂಥ ಕೆಲವೊಂದು ಅಲ್ಲಿ ಮಾಲಕರು ಸ್ಟೇ ತಂದದ್ದಕ್ಕೆ ಅದು ಸುಮ್ಮನೆ ಹಾಗೆ ಹೆಲ್ಡಪ್ ಆಯ್ತು. ಸ್ಥಳೀಯವಾಗಿ ಇಲ್ಲಿಯ ಸಂಘಟನೆಗಳು ಕೆಲವೊಂದು ಬ್ಯಾಡಗಿ ಪಟ್ಟಣದಲ್ಲಿರ್ತಕ್ಕಂಥ ಸಂಘಟನೆಗಳು ರಸ್ತೆ ಅಗಲೀಕರಣ ಆಗಲೇಬೇಕಂತೇಳಿ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರು ದೊಡ್ಡ ಪ್ರಮಾಣದಲ್ಲಿ ಬ್ಯಾಡಗಿ ಪಟ್ಟಣ ಬಂದ್ ಮಾಡಿ ವಾರಗಂಟ್ಲೆ ರಸ್ತೆ ಬಂದ್ ಮಾಡಿ ಅಗಲೀಕರಣಕ್ಕೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಜಾಗದ ಮಾಲಕರು ಮತ್ತು ಹೋರಾಟಗಾರರ ಮಧ್ಯದೊಳಗೆ ನಮ್ಮ ಜಿಲ್ಲಾಧಿಕಾರಿಗಳು SP ಅವರು ಬಂದು ನಿಂತ್ಕೊಂಡು ಅವ್ರನ್ನೂ ಮನಸ್ಸು ಒಪ್ಪಿಸಿ ನಮ್ಮನ್ನು ಒಪ್ಪಿಸಿ ಎಲ್ಲರನ್ನೂ ಒಪ್ಪಿಸಿ ನಾವು ಅವ್ರ ಕೂಡ ಅದನ್ನು ರಾಜಿ ಮೂಲಕ 33 ಫೂಟು ಅಗಲೀಕರಣ ಅಂದ್ರೆ 66 ಫೂಟು ಅಗಲ ಮಾಡ್ತಕ್ಕಂಥದ್ದು ರಸ್ತೆ ಮಾಡ್ಕೊಂಡು ಹೋಗ್ಲಿಕ್ಕೆ ನಮ್ಮದು ಒಪ್ಪಿಗೆ ಐತಿ ಅಂತೇಳಿ ಅವತ್ತು ಅವರು ಕೂಡ ಘೋಷಣೆ ಮಾಡಿ ಎಲ್ಲರೂ ಕೂಡ ಒಪ್ಪಿಗೆ ಮಾಡಿ ಎಲ್ಲರೂ ಕೂಡ ಸಿಹಿ ತಂದು ತಿಂದು ಸರಿ ಅದು ಓಕೆ ಆಗಿತ್ತು. ಮುಂದೆ ರಸ್ತೆ ಅಗಲೀಕರಣ ಆದ್ನಪ್ಪ ಅಂದ್ರೆ 6 ಮೀಟರ್ ಸೆಟ್ ಬ್ಯಾಕ್ ಬಿಡಬೇಕು ಅಂತಕ್ಕಂಥದ್ದು ಒಂದು ನೇಮ ಐತಿ ರಾಜ್ಯ ಹೆದ್ದಾರಿಯಿಂದ. ಅದು 33 ಫೂಟ್ ಬಿಟ್ಟು ಕೊಡೋದಲ್ದನ 6 ಮೀಟರ್ ನಾವು ಸೆಟ್ ಬ್ಯಾಕ್ ಬಿಟ್ರಪ್ಪ ಅಂದ್ರೆ ನಮ್ದೇನು ಜಾಗ ಉಳಿಯೋದಿಲ್ಲ, ನಮಗೆ ಅನ್ಯಾಯ ಆಕೈತಿ ಅಂತಕ್ಕಂಥದ್ದು ಅವರು ಕೊರಗೈತಿ. ಆ ನೋವಿಗೆ ಮತ್ತು ಅವ್ರೇನೋ ಕೆಲವೊಬ್ರು ಕೋರ್ಟ್ಗೆ ಹೋಗ್ಯಾರ ಅಂತ ಕೇಳೀನಿ, ಎಲ್ಲ ಸುದ್ದಿನಿ ಕೇಳೀನಿ. ಆದರೂ ಕೂಡ ಇವತ್ತಿಗೆ ನಾನು ಅವರಲ್ಲೇ ಮನವಿ ಮಾಡ್ಕೊಂತೀನಿ. ಈಗಾಗಲೇ ನಾವು ಮತ್ತೆ ಪುನಃ ಕೋರ್ಟ್ ನಮ್ಗೆ ಅಲ್ಲೇ ಆದೇಶ ಮಾಡಿತು, ಅವರು DC ಅವ್ರಿಗೆ ಆದೇಶ ಮಾಡಿತು ಕೋರ್ಟ್, ಹೈಕೋರ್ಟು. ಅವ್ರು ಏನೇನು ಸಮಸ್ಯೆಗಳದಾವು, ಅವರ ಏನು ತಕರಾರು ತಂಟೆಗಳದಾವು ಅವ್ನು ಸಂಪೂರ್ಣವಾಗಿ ವಿಚಾರಣೆ ಮಾಡ್ಕೊಂಡು ನಮಗೆ ವರದಿ ಕೊಡ್ರಿ ಅಂತ ಹೇಳಿದ್ದು. ಅದನ್ನು ಕೂಡ DC ಅವ್ರು ಮಾಡ್ಯಾರ. ಮತ್ತು ಅದ್ರ ಜೊತೆಗೆ ವರ್ತುಲ ರಸ್ತೆ ಮಾಡ್ರಿ ಅಂತಕ್ಕಂಥದ್ದು ಅವ್ರ ಮೂಲ ಬೇಡಿಕೆ. ಆ ವರ್ತುಲ ರಸ್ತೆ ಬಗ್ಗೆ ಅದನ್ನು ಕೂಡ ನೋಡ್ಕೊಂಬಂದರು DC ಅವರು. ಅದು ಮಾಡಲಿಕ್ಕೆ ಅಸಾಧ್ಯವಾದ ಕೆಲಸ, ಅದಕ್ಕೆ ದುಡ್ಡು ಕೂಡ ಭಾಳ ಬೇಕಾಕೈತಿ. ಮತ್ತು ಅಲ್ಲಿ ನಾವು ವರ್ತುಲ ರಸ್ತೆ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದೊಳಗೆ ಹೊಂಟಿವಿ ಅಂದ್ರೆ ಅಲ್ಲಿ ರೈತರು ಒಪ್ಪಿಗೆ ಭಾಳ ಬೇಕಾಕೈತಿ. ರೈತರು ಎಲ್ಲರೂ ಒಪ್ಪಿಗೆ ಕೊಟ್ಟರೆ ಮಾಡ್ಲಿಕ್ಕೆ ಅನುಕೂಲ, ದುಡ್ಡಿಂದ ಏನು ಸರ್ಕಾರ ನಾವು ಏನಾದ್ರು ಪ್ರಯತ್ನ ಮಾಡ್ಬೋದು. ಹಿಂಗಾಗಿ ಅದು ಅಸಾಧ್ಯದ ಕೆಲಸ ಅಂತೇಳಿ ಅದನ್ನು ಕೂಡ ಅವರು ವರದಿಯೊಳಗೆ ಕೊಟ್ಟಾರ. ಅದು ಒಂದು ಕಡೆಗೆ ಆದರೆ ಮತ್ತೆ ತಿರುಗಿ ನಾವೇನು ಅವು ಹೈಕೋರ್ಟ್ ಇದ್ರ ಪ್ರಕಾರ ಆದೇಶ ಪ್ರಕಾರ ಪುನಃ ಎಲ್ಲರೂ ಸರ್ವೆ ಮಾಡಿಸಿ ಯಾರ್ಯಾರು ಎಷ್ಟೆಷ್ಟು ಕ್ಷೇತ್ರ ಹೋಗ್ತೈತಿ ಜಾಗ ಹೋಗ್ತೈತಿ ಅದನ್ನೆಲ್ಲದು ಸರ್ವೆ ಮಾಡಿಸಿ
ಅವ್ರಿಗೆ ಈಗ ನಾವು ಚೆಕ್ ಕೊಡಕ್ಕೆ ರೆಡಿ ಮಾಡಿಟ್ಟು ಫೈನಲ್ ನೋಟಿಫಿಕೇಶನ್ ಆಗೈತಿ. ಮತ್ತು ಸರ್ಕಾರದಿಂದ ಈಗ 11 ಕೋಟಿ ರೂಪಾಯಿ ಹಿಂದಲ್ ಸರ್ಕಾರ ಇದ್ದಾಗ ಬಿಡುಗಡೆ ಆಗಿತ್ತು. ತಿರುಗಿ ಈಗ ಮತ್ತೆ 16-17 ಕೋಟಿ ರೂಪಾಯಿ ಬೇಕಂದ್ರು. ಅದು ಕೂಡ ನಿನ್ನೆ ಆದೇಶ ಮಾಡಿಸೀನಿ. ನಾಳೆ ನಾಡಿದ್ರಾಗ ಅದು ಕೂಡ ದುಡ್ಡು ಬಿಡುಗಡೆ ಆಕೈತಿ. ಒಟ್ಟು 23-24 ಕೋಟಿ ರೂಪಾಯಿ ಏನು ಜಾಗ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಪರಿಹಾರ ಕೊಡಲಿಕ್ಕೆ ಎಲ್ಲ ದುಡ್ಡು ನಮ್ಮ ಕಡೆಗೆ ಐತಿ. ಆ ದುಡ್ಡು ಬಂದ ನಂತರ ಕೋರ್ಟ್ನಾಗ ಇನ್ನೂ ಕೇಸ್ ಐತಿ. ಅದು ಕೋರ್ಟ್ನಾಗ ಅವ್ರೇನು ಹೇಳ್ಯಾರಂದ್ರೆ ಅವ್ರಿಗೇನು ಕೊಡ್ತಕ್ಕಂಥ ಪರಿಹಾರ ನಿಮ್ಮ ಹತ್ರ ರೆಡಿ ಇದ್ನಪ್ಪ ಅಂದ್ರೆ ನೀವು ಮುಂದೆ ಬರ್ರಿ ಅಂತಕ್ಕಂಥದ್ದನ್ನು ಅಲ್ಲಿ ಹೋಗ್ಬೇಕು. ಅಲ್ಲಿ ಅವರು ಆಗಿಂದಾಗ ನಮ್ಮ ಕೆಲಸ ನಾವು ಚಾಲು ಮಾಡ್ತೇವೆ. ಅವ್ರಿಗೆ ಚೆಕ್ ಕೊಟ್ಟು ನಮ್ಮ ರಸ್ತೆ ಅಗಲೀಕರಣಕ್ಕೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಾನಂದ ಪಾಟೀಲ್ ಅವರು ಕೂಡ APMC ಅನುದಾನದಾಗ ದುಡ್ಡ್ನಾಗ ರಸ್ತೆ ಅಭಿವೃದ್ಧಿ ಮಾಡಕ್ಕೆ 10 ಕೋಟಿ ರೂಪಾಯಿ ಈಗಾಗಲೇ ಅನೌನ್ಸ್ ಮಾಡ್ಯಾರ. ರಸ್ತೆ ಮಾಡಕ್ಕೆ ಪರಿಹಾರ ಕೊಡಕ್ಕಲ್ಲ, ಪರಿಹಾರ ಕೊಡಕ್ಕೆ ಆಲ್ರೆಡಿ ರೆಡಿ ಐತಿ. ರಸ್ತೆ ಅಭಿವೃದ್ಧಿ ಮಾಡಕ್ಕೂ 10 ಕೋಟಿ ರೂಪಾಯಿ ಅನೌನ್ಸ್ ಮಾಡ್ಯಾರ. ಅದನ್ನು ಕೂಡ ಅದು ಬಿಡುಗಡೆ ಆದ ತಕ್ಷಣ ರಸ್ತೆನೂ ಚಾಲು ಮಾಡಿಸ್ತಾರೆ. ಈಗ ಒಂದು ಹಂತಕ್ಕೆ ಬಂದೈತೆ ಒಟ್ಟು ರಸ್ತೆ ಮಾಡ್ತಕ್ಕಂಥದ್ದು. ಅದನ್ನು ನಾ ಇವತ್ತಿಗೂ ಕೂಡ ಅವ್ರಿಗೆ ಪ್ರಾರ್ಥನೆ ಮಾಡ್ಕೊಂತಾನೆ, ಯಾರಿಗೂ ಕೂಡ ಅನ್ಯಾಯ ಆಗೋದಿಲ್ಲ. 6 ಮೀಟರ್ ಸೆಟ್ ಬ್ಯಾಕ್ ಬಿಡ್ತಕ್ಕಂಥ ಪ್ರಶ್ನೆನೂ ಬರೋದಿಲ್ಲ. ವರ್ತುಲ ರಸ್ತೆದ ಬಗ್ಗೆನೂ ಕೂಡ ವಿಶೇಷವಾದಂಥ ಕಾಳಜಿ ತಗೊಂಡು ಮುಂದೆ ಅವ್ರಿಗೆ 6 ಮೀಟರ್ ಸೆಟ್ ಬ್ಯಾಕ್ ಆಗದಂಗೆ ನೋಡ್ಕೊಳ್ತಕ್ಕಂಥ ವರ್ತುಲ ರಸ್ತೆ ಮಾಡ್ತಕ್ಕಂಥದ್ದು ಕೂಡ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು. ತುಂಬ ವಿಚಾರಗಳ ಬಗ್ಗೆ ಮಾತಾಡಿದ್ರಿ. ಮುಕ್ತವಾಗಿ ನಿಮ್ಮ ರಾಜಕೀಯ ಜೀವನದ ಬಗ್ಗೆ ಮಾಹಿತಿ ಹಂಚ್ಕೊಂಡ್ರಿ. ಬಹುಶಃ ನನ್ನ ಇಂಟರ್ವ್ಯೂನೇ ಫಸ್ಟ್ ಅನ್ಸುತ್ತೆ ಅಂದರೆ ಇದೆಲ್ಲ ಹಂಚ್ಕೊಂಡಿದ್ದು. ಕಾರ್ಯಕ್ರಮದ ಕೊನೆ ಘಟ್ಟ, ಒಂದು 5 ಹೆಸರುಗಳನ್ನು ತಗೊಳ್ತೀನಿ. ಕ್ವಿಕ್ ಆಗಿ ಒಂದು 2 ಸೆಂಟೆನ್ಸಲ್ಲಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ಹೇಳಬೇಕು. ಮೊದಲನೇದಾಗಿ ರಾಹುಲ್ ಗಾಂಧಿ ಅವರು ಒಬ್ಬ ಒಳ್ಳೆ ಹೋರಾಟಗಾರರು, ಯುವಕ. ಅವರಿಗೆ ದೇಶವನ್ನು ಸುಂದರವಾಗಿ ಜಾತ್ಯತೀತವಾಗಿ ಕಟ್ಟಬೇಕಂತಕ್ಕಂಥ ಮನೋಭಾವನೆ ಐತಿ. ಏನು ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತ ಅದಾವು, ಈ ದೇಶ ನಮ್ಮದು, ಈ ದೇಶದಲ್ಲಿರ್ತಕ್ಕಂಥ ಜನ ನಮ್ಮರು, ಎಲ್ಲ ಸಮಾಜದವರು ಒಂದು ಅಂತಕ್ಕಂಥ ಭಾವನೆ ಅವ್ರಿಗೈತಿ. ಒಟ್ಟಾರೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಈ ದೇಶ ಕಟ್ಟಬೇಕು, ಜನರನ್ನ ಒಗ್ಗೂಡ್ಸ್ಕೊಂಡು ಹೋಗ್ಬೇಕಂತಕ್ಕಂಥ ಕನಸು ಐತಿ. ಅಂಥವ್ರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತಕ್ಕಂಥದ್ದು ನನ್ನ ವೈಯಕ್ತಿಕ ಆಸೆ, ನಮ್ಮ ಕರ್ನಾಟಕ ಜನರು ಆಸೆ, ದೇಶದ ಜನರು ಆಸೆನೂ ಕೂಡ ಐತಿ. ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳ್ಕೊಂತ ಹೋದ್ರೆ ಭಾಳ ಐತ್ರಿ. ಅವರು ಹೃದಯ ತುಂಬಿ ಕೆಲಸ ಮಾಡಿದ್ರು, ಎಲ್ಲ ಕೂಡ ಜನರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು. ಈಗ ಉದಾಹರಣೆಗೆ ನಿಮಗೆ ಈ ದೇಶದ ಜನತೆ ಒಬ್ಬ ಪ್ರಧಾನ ಮಂತ್ರಿಯಾಗಿ ಈ ದೇಶದಲ್ಲಿ ಒಂದೇ ಧರ್ಮದವ್ರು ಇಲ್ಲ, ಎಲ್ಲಾ ಧರ್ಮದವರು ಅದಾರ. ಈ ದೇಶಕ್ಕೆ ಎಲ್ಲಾ ಧರ್ಮದವ್ರಿಗೆ ಅವ್ರು ಪ್ರಧಾನ ಮಂತ್ರಿ ಅಂದಾಗ ದೇಶನ ಒಡೆದಾಳ್ತಕ್ಕಂಥ ನೀತಿ ಮಾಡಬಾರ್ದು. ಎಲ್ಲರೂ ಕೂಡ ನಮ್ಮವರು ಅಂತಕ್ಕಂಥ ಅಭಿಮಾನ ಇಟ್ಕೊಂಡು ಕೆಲಸ ಮಾಡ್ಬೇಕು. ಅಂದ್ರೆ ಒಬ್ಬ ದೊಡ್ಡ ಪ್ರಧಾನ ಮಂತ್ರಿ, ಅವ್ರಿಗೆ ಅವ್ರದೇ ಆದಂಥ ಒಂದು ವ್ಯಕ್ತಿತ್ವ, ಅವ್ರ ಬಗ್ಗೆ ಪ್ರೀತಿ ಪ್ರೇಮ ಉಕ್ತೈತಿ. ಅದೇ ವಾಜಪೇಯಿ ಅವ್ರ ಬಗ್ಗೆ ಯಾಕೆ ಗೌರವ ಐತಿ? ಎಲ್ಲ ಪಕ್ಷದವರು ಪ್ರೀತಿ ಮಾಡ್ತವಿ. ಅಟಲ್ ಬಿಹಾರಿ ವಾಜಪೇಯಿ ಅಂದ್ರೆ ಒಂದು ಗೌರವ ಬರ್ತೈತಿ ಮನಸ್ಸಿನಾಗ, ಅವರಿಂದ ಹೃದಯ ತುಂಬಿ. ಇವ್ರು ಯಾಕೆ ಆ ಕೆಲಸ ಮಾಡಬಾರ್ದು? ಬರೀ ಹಿಂದೂ ಅಂತ ಹೋದ್ರೆ ದೇಶ ಕಟ್ಟಕ್ಕಾಗೋದಲ್ಲ, ಜನರನ್ನ ಆಳಕ್ಕಾಗ. ಅದನ್ನ ಅವರು ಮೈಗೂಡಿಸ್ಕೋಬೇಕು, ಕೂಡಿಸ್ಕೋಬೇಕಷ್ಟು. ಕದರಮಂಡಲಗಿ ಹನುಮಂತನ ಕ್ಷೇತ್ರ. ಕದರಮಂಡಲಿಗೆ ಹನುಮಂತನ ಕ್ಷೇತ್ರ ಅಂದ್ರೆ ನಾವು ಬೇಡಿದ್ದನ್ನು ಕೊಡ್ತಕ್ಕಂಥ ದೇವ್ರು ಅವ. ಆ ಥರ ಒಂದು ಭಾವನೆ, ಇದು ಮೂಢನಂಬಿಕೆ ಅಂತ ಅಲ್ಲ, ಜನರಲ್ಲಿ ಆ ಥರ ಭಾವನೆ. ನಂಬೋದು ಮೂಢನಂಬಿಕೆ ಅಲ್ಲ ಸರ್, ಯಾವ ಆಂಗಲ್ ಅಲ್ಲಿ ಮೂಢನಂಬಿಕೆ ಆಗುತ್ತೆ? ಅದು ಭಕ್ತಿ, ಅದು ಭಕ್ತಿ. ನಾನು ನಂಬಿದ್ರೆ ದೇವ್ರು, ನಂಬಲಿಲ್ಲ ಅಂದ್ರೆ ಇಲ್ಲ. ಆ ಥರ ದೇವರು ಹನುಮಂತೇವರು ನಮ್ಮ ಕಾಂತೇಶ ಎಲ್ಲರ ಮನಸ್ಸಿನಾಗ ಒಡಮೂಡಿಬಿಟ್ಟಾರ. ಜನರ ಭಕ್ತರಿಗೆ ಏನಪ್ಪ ಅಂದ್ರೆ, ನಾನಿವತ್ತು ಕದರಮಂಡಲಿಗೆ ಆ ಕಾಂತೇಶನ ದರ್ಶನ ತಗೊಂಡು ಬಂದೆಪ್ಪ ಅಂದ್ರೆ ಎಷ್ಟೋ ನನಗೆ ಮಾನಸಿಕವಾಗಿ ಆರಾಮಾಕೈತಿ, ನನ್ನ ಬಯಕೆ ಈಡೇರ್ತಾವ ಅಂತಕ್ಕಂಥ ವಿಶ್ವಾಸ, ಭಕ್ತಿ, ಜನರ ಭಕ್ತಿ ನಂಬಿಕೆ ಅವರಲ್ಲಿ ಮೂಡೈತಿ. ನೀವು ನಂಬ್ತೀರಿ ಕದರಮಂಡಲಿಗೆ ಕಾಂತೇಶನ್ ನಂಬ್ತಾನೆ. ರೈಟ್ ಸರ್. ಡಿ.ಕೆ. ಶಿವಕುಮಾರ್ ಒಬ್ಬರು ಒಳ್ಳೆ ನಾಯಕತ್ವವನ್ನು ಹೊಂದಿರತಕ್ಕಂಥವ,
ಪಕ್ಷದ ಬಗ್ಗೆ ಚೆನ್ನಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಏನಿದೆಲ್ಲ, ಬಟ್ ಲೀಡರ್ಶಿಪ್ ಐತಿ. ಮತ್ತೊಂದು ಹೆಸರು ದೇವೇಗೌಡರು. ದೇವೇಗೌಡರ ಬಗ್ಗೆ ನಮಗೆ ಗೌರವ ಐತಿ. ಯಾಕಂದ್ರೆ ನಮ್ಮ ಪಕ್ಷದ ಹಳೆ ಮುಖಂಡರು ಅವರು. ಒಬ್ಬ ಅವರು ಮುಖ್ಯಮಂತ್ರಿ ಇದ್ದಾಗ ನಾನು MLA ಇದ್ದೆ 94. ವಿಶೇಷವಾಗಿ ಶಾಸಕರ ಬಗ್ಗೆ ಭಾಳ ಒಂದು ಗೌರವ, ಅಭಿಮಾನ. ಯಾವುದೇ ಸಂದರ್ಭದಲ್ಲಿ ಹೋದರೂ ಕೂಡ ನಮ್ಮ ಕಷ್ಟ ನೋವುಗಳನ್ನು ತಿಳಿದುಕೊಂಡು ಅವ್ರ ಕಡೆಯಿಂದ ಸಾಧ್ಯ ಆದಷ್ಟು ಅವ್ರು ಏನು ಬರಿತಿದ್ರು, ಕೆಲಸ ಹಾಕಿದ್ದು, ಕೆಲವೊಂದು ಅಭಿವೃದ್ಧಿ ಕೆಲಸನೂ ಮಾಡೋರು. ಮತ್ತು ಮನ್ಯಾಗ ಹೋದಂಥ ಸಂದರ್ಭದೊಳಗೆ ಅತಿಥಿ ಸತ್ಕಾರ ಭಾಳ. ಕೊನೆಯದಾಗಿ ನೀವು ರಾಜಕೀಯ ಗುರು ಅನ್ಕೊಂಡಿರೋ ಸಿದ್ದರಾಮಯ್ಯನವ್ರದ್ದು ವಿಶೇಷ ವ್ಯಕ್ತಿತ್ವ ಅವ್ರದ್ದು. ವಿಶೇಷವಾಗಿ ಅವರು ಕೇವಲ ಒಂದು ಸಾಮಾಜಿಕವಾಗಿ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಅವ್ರು ಯಾರ್ಯಾರು ನಂಬಿರ್ತಾರ, ಅವ್ರು ಯಾವುದೇ ಸಮಾಜದ ವ್ಯಕ್ತಿ ಇದ್ದರೂ ಕೂಡ ಅವ್ರು ಎಂದೂ ಕೂಡ ಅವ್ರು ಬಿಟ್ಟು ಕೊಟ್ಟಿರಲ್ಲ. ಎಲ್ಲ ವರ್ಗದವ್ರು ಅವ್ರಿಗೆ ಕುಟ ಗೆಳೆಯರು ಇರ್ತಕ್ಕಂಥವ್ರು. ಲಿಂಗಾಯತರು ಅದಾರ, ಗೌಡ್ರು ಅದಾರ, ಮುಸಲ್ಮಾನರು ಅದಾರ, ಹಿಂದುಳಿದವರು ಅದಾರ, ಎಲ್ಲರೂ ಅದಾರ ಅವ್ರ ಕುಟಾಗ. ಎಲ್ಲ ಸಮಾಜದವರು ಅವ್ರ ಸಂಗಡ ಅದಾರ. ಇವತ್ತಿಗೆ ಕೂಡ ಅವ್ರ ಬಗ್ಗೆ ಅವರು ಅಷ್ಟೇ ಒಂದು ಏನು ಕಷ್ಟಕ್ಕೊಳಪಟ್ಟಿರ್ತಕ್ಕಂಥ, ತುಳುಕಕ್ಕೊಳಪಟ್ಟಿರ್ತಕ್ಕಂಥ ಜನರ ಬಗ್ಗೆ ಕಾಳಜಿ ಐತಿ. ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡ್ಬೇಕಂತಕ್ಕಂಥ ಕಾಳಜಿ ಐತಿ. ವೆಲ್ ಸರ್, ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಈಗಿನ ಯುವ ಪೀಳಿಗೆಗೆ ಒಂದು ಮೆಸೇಜ್ ಕೊಡಬೇಕು ಅನ್ನೋದಾದ್ರೆ ಏನು ಕೊಡ್ತೀರಿ? ಮೆಸೇಜ್ ಇಷ್ಟ, ಯುವಕರು ದೇಶದ ಬಗ್ಗೆ ಗೌರವ ಮೂಡಿಸ್ಕೋಬೇಕು. ಮೊದಲು ಈ ದೇಶ ನಂದು ಅಂತಕ್ಕಂಥದ್ದು ಅಭಿಮಾನ. ಅವರಲ್ಲಿರ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷದ ಮುಖಂಡರು ಇರಲಿ, ಯಾರೇ ಇರಲಿ, ಮುಖಂಡರು ಮುಖ್ಯ ಅಲ್ಲ, ದೇಶ ಮುಖ್ಯ. ಈ ದೇಶವನ್ನು ಸುಧಾರಣೆ ಮಾಡಬೇಕು ಅಂತಕ್ಕಂಥ ಕಾಳಜಿ ಇರ್ತಕ್ಕಂಥ ಮುಖಂಡರನ್ನ ಅವ್ರನ್ನ ಸಪೋರ್ಟ್ ಮಾಡ್ತಕ್ಕಂಥ ಮನಸ್ಸು ನಮ್ಮ ಯುವಕರಲ್ಲಿ ಬರ್ಬೇಕು. ಯಾರು ದೇಶ ಒಳ್ಳೆ ಕಟ್ತಾರ ಅವ್ರ ಬಗ್ಗೆ ಕಾಳಜಿ ಇರ್ಬೇಕು. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಜಾಯ್ನ್ ಆದ್ರಿ, ನಿಮ್ಮ ಟೈಮ್ ಕೊಟ್ರಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ನನ್ನ ಕ್ಷೇತ್ರಕ್ಕೆ, ನನ್ನ ಊರಿಗೆ, ನನ್ನ ಬ್ಯಾಡಗಿ ತಾಲೂಕಿಗೆ ಇನ್ನಷ್ಟು ಒಳ್ಳೆ ಕೆಲಸ ನಿಮ್ಮಿಂದ ಬರಲಿ ಅಂತ ನಾನು ಆಶಿಸ್ತೀನಿ. ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ವೆಲ್, ಇದು ಒಬ್ಬ 70 ವರ್ಷದ ಮುತ್ಸದ್ದಿ ರಾಜಕಾರಣಿಯ ಮಾತಾಗಿತ್ತು. ಇವರ ಮಾತಲ್ಲಿ ನನಗನ್ಸಿದ್ದೇನು ಅಂತಂದ್ರೆ, ಪಕ್ಷ ಭೇದ, ಜಾತಿ ಭೇದ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆಯೋದಿಲ್ಲ. ಎಲೆಕ್ಷನ್ ಗೆದ್ದ ನಂತರ ಅವರು ಶಾಸಕರು, ಆದ್ರೆ ಬೇರೆ ಪಕ್ಷದವ್ರನ್ನ ಅವರು ಕೀಳಾಗಿ ನೋಡ್ಬೇಕು ಅಥವಾ ಡಿಫೀಟೆಡ್ ಕ್ಯಾಂಡಿಡೇಟ್ ಬಗ್ಗೆ ಏನೋ ನೆಗೆಟಿವ್ ಮಾತಾಡಬೇಕು, ಆ ಛಾತಿಯನ್ನ ಶಿವಣ್ಣವರು ಹೊಂದಿರೋರಲ್ಲ. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಲ್ಲಿ ತಗೊಂಡು ಹೋಗಬೇಕು ಅನ್ನುವಂತಹ ಸಂದೇಶವನ್ನ ಈ ಒಂದು ಇಂಟರ್ವ್ಯೂ ಮೂಲಕ ಸಾರಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿಯಾಗಿ ನನ್ನ ಬ್ಯಾಡಗಿ ಕ್ಷೇತ್ರಕ್ಕೆ ಇನ್ನಷ್ಟು ಕೆಲಸಗಳು ಅವರಿಂದ ಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.